ಇವುಗಳ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ. ಅಂದರೆ ಎರಡು ಸಮಾನ ರೂಪವಾಗಿ ಇದೆ ಅಂತ ಆ ವಿಷಯವನ್ನು ಮುಗಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಕೆಲವರು ಹೀಗೆ ಆಕ್ಷೇಪಣೆ ಮಾಡಿದ್ದಾರೆ ಅಂತ ತೋರಿಸಿ ಅದಕ್ಕೆ ಉತ್ತರ ಹೇಳುತ್ತಾರೆ. ಎಚ್ಚರ ಕನಸು ನಿಜವೆಂದು ಒಪ್ತಾ ಇದ್ದಾರೆ. ಆದರೆ ಅವರು ಹೇಳುವುದೇನೆಂದರೆ, ಕನಸು ಎಚ್ಚರಕ್ಕಿಂತ ಕೀಳಂತಸ್ತಿನ ಇರಬಲ್ಲದು ಇದ್ದರೆ ಹೋಗಲಿ, ಈ ಎರಡವಸ್ಥೆಗಳು ತಮ್ಮ ತಮ್ಮ ರೂಪದಿಂದ ಸತ್ಯವಾಗಿರುವುದಕ್ಕೆ ಏನು ಅಡ್ಡಿ? ಕನಸು ಎಚ್ಚರಕ್ಕಿಂತಲೂ ಕಡಿಮೆಯೇನೂ ಅಲ್ಲ. ಆದರೆ ಎರಡೂ ಅವಸ್ಥೆಗಳು ಸತ್ಯ ಅಂದರೆ ಏನಾಗುತ್ತಿದೆ ಅಂತ ಕೇಳ್ತಾ ಇದ್ದಾರೆ. ಆ ರೂಪದಿಂದ ನಿಜವಾಗಿ ಇರುವುದೆಂದು ಏತಕ್ಕಿಟ್ಟುಕೊಳ್ಳಬಾರದು. ನಮಗೆ ಎಷ್ಟೋ ಎಚ್ಚರಗಳು ಆಗುತ್ತಿವೆ, ಅದರಂತೆ ಎಷ್ಟೋ ಕನಸುಗಳು ಆಗ್ತಾ ಇವೆ. ಆದರೆ ಇವುಗಳಲ್ಲಿ ತೋರಿಕೊಳ್ಳತಕ್ಕ ಎಚ್ಚರದ ಪ್ರಪಂಚವು ಎಚ್ಚರದಲ್ಲಿದೆ, ಕನಸಿನ ಪ್ರಪಂಚವು ಕನಸಿನಲ್ಲಿದೆ. ಅವು ಆಯಾ ರೂಪದಿಂದ ತೋರುವುದು ನಿಜ ಅಂತ ಯಾಕೆ ಹೇಳಬಾರದು, ಸತ್ಯ ಅಂತ ಯಾಕೆ ಹೇಳಬಾರದು? ಇನ್ನು ಅವುಗಳಲ್ಲಿ ತೋರಿಕೊಳ್ಳುವ ಪ್ರಪಂಚವು ಬೇರೆ ಬೇರೆ ಜಾತಿಗೆ ಸೇರಿದೆ ಅಂತ ಬೇಕಾದರೆ ಹೇಳಿ, ಆದರೂ ಅವು ಸತ್ಯವೇ ಅಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಹೀಗೆ ಅವರ ಪ್ರಶ್ನೆ ಇದ್ದುಕೊಂಡಿದೆ. ಹೀಗಿರುವುದರಿಂದ ಅವುಗಳೆಲ್ಲದರ ಇರೋ ಒಂದೇ ಅಂತ ಹೇಳುವ ಮಾತು ಹೇಗೆ ಸಿದ್ಧವಾಗುತ್ತಿದೆ ಅಂತ ಅವರ ಆಕ್ಷೇಪಣೆ ಇದೆ. ಹಿಂದೆ ಇದಕ್ಕೆ ಉತ್ತರ ಹೇಳಿಕೊಂಡು ಬಂದಿದ್ದಾರೆ. ಸತ್ಯ ಅಂದರೆ ಏನು ಅನ್ನುವುದನ್ನು ಅವರು ತಿಳಿದಿಲ್ಲ. ಹೀಗೆಲ್ಲ ಕೇಳುವವರು ಸತ್ಯವೆಂದರೇನೆಂಬುದನ್ನು ವಿಚಾರಿಸಿಲ್ಲ. ಈ ವಿಷಯವನ್ನು ಹಿಂದೆ ನಾವು ಚರ್ಚಿಸಿರುವುದನ್ನು ಓದುಗರು ನೆನಪಿಗೆ ತಂದುಕೊಳ್ಳಬೇಕು. ಹಿಂದೆ 54ನೇ ಪ್ರಸಂಗದಲ್ಲಿ ಯದ್ರೂಪಂ ಯನ್ನಿಶ್ಚಿತಂ ತದ್ರೂಪಂ ನ ವ್ಯಭಿಚರಿತಿ ತತ್ಸತ್ ಅಂತ ಆಚಾರ್ಯರು ಹೇಳಿದ್ದಾರಲ್ಲ, ಯಾವುದು ಇಲ್ಲದಂತೆ ಆಗುವುದಿಲ್ಲವೋ ಅದು ಸತ್ಯ. ಈಗ ಎಚ್ಚರವೂ ಇಲ್ಲದಂತೆ ಆಗುತ್ತಿದೆ, ಕನಸೂ ಇಲ್ಲದಂತೆ ಆಗುತ್ತಿದೆ. ಎಚ್ಚರ ಬಂದಾಗ ಕನಸಿರುವುದಿಲ್ಲ, ಕನಸು ಇರುವಾಗ ಎಚ್ಚರ ಇರುವುದಿಲ್ಲ. ಹೀಗಿರುವಾಗ ಅವು ಇರುವುದಿಲ್ಲ ಅಂತ ಹೇಳಿಸಿಕೊಳ್ಳುವುದರಿಂದ ಗೊತ್ತಾಗುವುದರಿಂದ ಅವುಗಳನ್ನು ಸತ್ಯ ಅಂತ ಹೇಳುವುದು ಹೇಗೆ? ಸತ್ಯ ಅಂದರೆ ಇದ್ದೇ ಇರಬೇಕು, ಇಲ್ಲ ಅನ್ನುವ ಈ ಕಲ್ಪನೆ ಬರಬಾರದು. ಆದ್ದರಿಂದ ಅವು ಸತ್ಯ ಅನ್ನುವುದಕ್ಕೆ ಅವು ಇಲ್ಲ ಅನ್ನುವುದು ಅಡ್ಡಿ. ಐತಿ ಎನ್ನುವ ಮಾತಿಗೂ ಈಗ ತೋರಿಕೊಂಡು ನಂತರ ಇರುವುದಿಲ್ಲ ಅನ್ನುವುದಕ್ಕೂ ಎಷ್ಟು ಅಂತರವಿದೆ. ಸತ್ಯ ಅಂದರೆ ಅದು ಇದ್ದಂತೆಯೇ ಇರುತ್ತಿದೆ, ವಿಕಾರವನ್ನು ಹೊಂದುವುದಿಲ್ಲ, ಇಲ್ಲದಂತೆ ಆಗುವುದಿಲ್ಲ. ಹಾಗಿರುವುದೇ ನಮ್ಮ ನಿಜವಾದ ಸ್ವರೂಪ. ಆತ್ಮನನ್ನು ಬಿಟ್ಟು ಯಾವುದು ಸತ್ಯ ಅಂತ ಹೇಳಿಸಿಕೊಳ್ಳುವುದಕ್ಕೆ ತಕ್ಕದ್ದಾಗಿಲ್ಲ. ಪ್ರಪಂಚವನ್ನು ನೋಡುವಾಗ ಅದರಲ್ಲಿ ಎರಡು ದೃಷ್ಟಿಗಳು ಇದ್ದುಕೊಂಡಿರುತ್ತಿವೆ. ಅನುಭವಿಗಳು ನೋಡುವುದು ಒಂದು ಕ್ರಮ, ಉಳಿದವರು ನೋಡುವುದು ಒಂದು ಕ್ರಮ. ಆತ್ಮಸ್ವರೂಪವನ್ನು ಅನುಭವ ಮಾಡಿಕೊಂಡಿದ್ದಾರಲ್ಲ, ಅವರಿಗೆ ಆತ್ಮನೇ ಈ ಪ್ರಪಂಚವಾಗಿ ತೋರುತ್ತಾನೆ ಅಂತ ಅವರಿಗೆ ಗೊತ್ತಾಗಿರುತ್ತೆ. ಉಳಿದವರಿಗೆ ಶಾಸ್ತ್ರದಲ್ಲಿ ಹೇಳಿದಂತೆ ಪರಮಾತ್ಮನೇ ಈ ಸೃಷ್ಟಿಯನ್ನು ಮಾಡಿರುತ್ತಾನೆ ಅಂತ ಅವರಿಗೆ ಅನಿಸುತ್ತಿದೆ, ಭಾವನೆ ಮಾಡಿಕೊಳ್ತಾ ಇದ್ದಾರೆ. ಭಾವನೆ ಮಾಡುವುದಕ್ಕೂ ಅನುಭವದಿಂದ ಕಂಡುಕೊಳ್ಳುವುದಕ್ಕೂ ಬಹಳ ಅಂತರ. ಪರಮಾತ್ಮನಿಂದ ಸೃಷ್ಟಿಯಾಗಿದೆ ಅಂತ ಹೀಗೆ ಏನು ಇಟ್ಟುಕೊಂಡಿದ್ದಾರೆಯೋ ಅವರಿಗೆ ಪರಮಾತ್ಮನೂ ಸತ್ಯ, ಜಗತ್ತೂ ಸತ್ಯ
ಈ ಕಲ್ಪನೆ ಬರ್ತದೆ. ಅನುಭವಿಗಳಿದ್ದಾರಲ್ಲ, ಅವರು ನೋಡುವ ಕ್ರಮ ಪ್ರಪಂಚವು ಪರಮಾತ್ಮನ ರೂಪದಿಂದ ಸತ್ಯ ಹೀಗಂತಾರೆ. ಇದರಲ್ಲಿ ಏನು ಅಂತರವಾಗುತ್ತಿದೆ ಅನ್ನೋದು ಅನುಭವದಿಂದ ನೋಡುವವರಿಗೆ ಗೊತ್ತೇ ಹೊರತು ಉಳಿಕಿದವರಿಗೆ ತಿಳಿಯಲಾರದು. ಅವರು ಹೇಳುವುದು ಹೇಗಾಗುತ್ತಿದೆ ಅಂದರೆ, ಬಂಗಾರವೂ ಸತ್ಯ, ಆಭರಣ ರೂಪವೂ ಸತ್ಯ ಹೀಗೆ ಹೇಳಿದ್ಯ. ಆಭರಣದ ರೂಪ ಬಂಗಾರವನ್ನು ಬಿಟ್ಟು ಸ್ವತಂತ್ರವಾಗಿ ಇರುತ್ತಿದೆಯೇ ಅಂತ ಕೇಳಿದರೆ ಅವರಿಗೆ ಸರಿಯಾಗಿ ಉತ್ತರ ಬರುವುದು. ಆದ್ದರಿಂದಲೇ ಅದ್ವಿತೀಯ ಅನ್ನುವ ಮಾತೇನೈತಿ ನೋಡು, ಅದ್ವಿತೀಯ ಅನ್ನುವುದನ್ನು ಉಪಯೋಗಿಸ್ತಾ ಇದ್ದಾರೆ. ಆದರೆ ಆ ಅದ್ವಿತೀಯದಲ್ಲಿ ಬೇರೆ ಬೇರೆ ಅದ್ವೈತ ಐತಿ. ಏನು? ವಿಶಿಷ್ಟ ಅದ್ವೈತನೂ ಐತಿ, ಶಕ್ತಿ ವಿಶಿಷ್ಟ ಅದ್ವೈತನೂ ಐತಿ, ಅದ್ವೈತನೂ ಐತಿ. ಆದರೆ ಅನುಭವದಿಂದ ಯಾವಾಗ ತತ್ವವನ್ನು ಇರುವಂತೆ ಕಂಡುಕೊಳ್ಳುತ್ತಾರೆಯೋ, ಉಪಾಧಿಯನ್ನು ಸಂಪೂರ್ಣವಾಗಿ ಬಿಡಿಸಿಕೊಂಡು ನೋಡಿಕೊಳ್ಳುತ್ತಾರಲ್ಲ, ಆವಾಗ ನಿರ್ವಿಕಲ್ಪ ಸ್ವರೂಪವಾದ ಅದ್ವಿತೀಯ ಸ್ವರೂಪವು ಹೇಗೈತಿ ಅನ್ನೋದು ಗೊತ್ತಾಗುತ್ತದೆ. ಪ್ರಪಂಚವು ತೋರುವಾಗ ಆ ಪರಮಾತ್ಮನೇ ಆ ರೂಪದಿಂದ ತೋರುತ್ತಾನೆ ಅಂತ ಅವರೊಬ್ಬರಿಗೆ ಮಾತ್ರ ಗೊತ್ತಾಗುತ್ತದೆ. ಉಳಿದವರಿಗೆ ಹಾಗೆ ಗೊತ್ತಾಗುವುದಿಲ್ಲ. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ, ಪುರಾಣದಲ್ಲಿ ಹೇಳಿರುವ ಪ್ರಕಾರ ಪರಮಾತ್ಮನು ಈ ಸೃಷ್ಟಿಯನ್ನು ಮಾಡಿದ್ದಾನೆ, ಅವನು ಮಾಡದೆ ಇನ್ಯಾರು ಮಾಡ್ತಾರಪ್ಪ ಈ ದೊಡ್ಡ ಈ ಬ್ರಹ್ಮಾಂಡವನ್ನು, ಹೀಗೆ ಅವರು ಇಟ್ಟುಕೊಂಡಿರುತ್ತಾರೆ. ಆದರೆ ಅದರ ನಿಜ ಏನು ಅಂತ ನೋಡುವುದಕ್ಕೆ ಅವರಿಗೆ ಅವರು ತಿಳ್ಕೊಂಡಿರುವುದೇ ಅಡ್ಡಿಯಾಗಿದೆ. ಅದಕ್ಕನ ವಿಶಿಷ್ಟ ಅಂತ ಒಂದು ಬಂತು, ಶಕ್ತಿ ಅಂತ ಒಂದು ಬಂತು. ಅನುಭವದಿಂದ ನೋಡಿಕೊಳ್ಳುವಾಗ ಅವನಿಗೆ ಪ್ರಪಂಚ ಅಂತ ಈಗ ತೋರುತ್ತಿದೆಯಲ್ಲ, ಅದು ಪರಮಾತ್ಮ ಹೀಗೆ ಗೊತ್ತಾಗುತ್ತೆ. ಹಾವು ಅಂತ ಈಗ ತೋರ್ತಕ್ಕಲ್ಲ, ಅದು ಹಗ್ಗ. ಹೀಗೆ ತಿಳ್ಕೊಳ್ಳುವುದಕ್ಕೂ ಹಗ್ಗವೂ ಸತ್ಯ, ಹಾವು ಸತ್ಯ ಅನ್ನೋದಕ್ಕೂ ಎಷ್ಟು ಅಂತರ. ಆದ್ದರಿಂದಲೇ ಇಲ್ಲಿ ಸತ್ಯ ಅನ್ನುವ ಮಾತು ಅವರಿಗೆ ಗೊತ್ತಾಗದೇ ಇರುವುದರಿಂದ ಎಚ್ಚರನೂ ಸತ್ಯ ಅಂತ, ಕನಸೂ ಸತ್ಯ ಅಂತ, ಎರಡೂ ತಮ್ಮ ತಮ್ಮ ರೂಪದಿಂದ ಎರಡೂ ಸತ್ಯ ಅಂತ ಯಾಕಾಗಬಾರ್ದು ಅಂತ ಹೀಗೆ ಕಲ್ಪನೆ ಮಾಡಿಕೊಂಡಿದ್ದಾರಲ್ಲ. ಸತ್ಯ ಅಂದ್ರೆ ಅವರಿಗೆ ಗೊತ್ತಿಲ್ಲ. ಸತ್ಯ ಅಂದ್ರೆ ಹೇಗಿದ್ದರೆ ಸತ್ಯನಬೇಕು ಅಂತ ಹಿಂದೆ ಹೇಳಿಕೊಂಡು ಬಂದಿದ್ದಾರೆ. ಹೇಗಿದ್ದರೆ ಸತ್ಯನಬೇಕು? ತೋರಿದರೆ ಸತ್ಯ ಅನ್ನಬಾರ್ದು, ವ್ಯವಹಾರ ನಡೆದರೆ ಸತ್ಯ ಅನ್ನಬಾರ್ದು, ಪ್ರಯೋಜನವಾದರೆ ಸತ್ಯ ಅನ್ನಬಾರ್ದು, ಇಲ್ಲದಂತೆ ಆಗಬಾರ್ದು, ಹಾಗಾದರೆ ಸತ್ಯ. ಇಲ್ಲದಂತೆ ಆಯಿತು ಅಂದರೆ ಪ್ರಯೋಜನ ಆಗಲಿ, ತೋರಿಕೊಳ್ಳಲಿ, ಹುಟ್ಟಲಿ, ಏನು ಬೇಕಾದ್ ಮಾಡಲಿ, ಅದಕ್ಕೆ ಸತ್ಯ ಅನ್ನೋದಕ್ಕೆ ಬರೋದಿಲ್ಲ. ಈ ಸತ್ಯ ಅನ್ನುವ ಈ ಅರ್ಥದಲ್ಲಿ ಪರಮಾತ್ಮನೇ ಆತ್ಮನೇ ಸತ್ಯ ರೂಪವಾಗಿದ್ದಾನೆ. ಯಾಕಂದ್ರೆ ಅವನು ಇಲ್ಲ ಅಂತ ಹೇಳಿಸಿಕೊಳ್ಳುವುದಿಲ್ಲ. ಇಲ್ಲ ಅನ್ನುವ ಮಾತೇ ಅದಕ್ಕೆ ಹೊಂದುವುದಿಲ್ಲ. ಹಿಂದೆ ತೋರಿಸಿಕೊಂಡು ಬಂದಿದ್ದಾರೆ, ನಾವು ಅನುಭವದಲ್ಲಿ ಅದನ್ನು ನೋಡ್ತೇವೆ. ಈಗ ಹೇಳುವಾಗ ಆತ್ಮನು ಯಾವನೋ ಒಬ್ಬನ ಅದಾನ, ಅವನನ್ನು ಸತ್ಯ ಅಂತ ಹೇಳ್ತಾರ ಅಂತ ಕಲ್ಪನೆ ಮಾಡಕ್ ಹೋಗ್ಬಾರ್ದು. ಆತ್ಮ ಅಂದ್ರೆ ಪ್ರತಿಯೊಬ್ಬರ ಸ್ವರೂಪ, ಪ್ರತಿಯೊಬ್ಬರೂ ಹಾಗೆ ಇದ್ದಾರೆ ಅಂತ ತಿಳಿಸುವುದಕ್ಕೆ ಬಂದಿರುವುದು. ಈಗ ತಾವು ನೋಡ್ಬೇಕು, ನನ್ನ ಸ್ವರೂಪ ಯಾವಾಗ ಇಲ್ಲದಂತೆ ಆಗ್ತೈತಿ ಅಂತ ನೋಡ್ಕೋಬೇಕು. ಅದಕ್ಕನ ಇದು ಅನುಕೂಲವಾಗಲಿ ಎನ್ನುವುದಕ್ಕಾಗಿ ಅವಸ್ಥೆಗಳನ್ನು ಹೇಳಿದರು. ಎಚ್ಚರವು ಬಂದರೆ ಇಲ್ಲದಂತೆ ಆಗುವುದಿಲ್ಲ ಆತ್ಮ,
ಎಚ್ಚರ ಹೋದರೆ ಇಲ್ಲದಂತೆ ಆಗುವುದಿಲ್ಲ, ಕನಸು ಬಂದರೆ ಇಲ್ಲದಂತೆ ಆಗುವುದಿಲ್ಲ, ಕನಸು ಹೋದರೆ ಇಲ್ಲದಂತೆ ಆಗುವುದಿಲ್ಲ, ನಿದ್ರೆ ಬಂದರೆ ಇಲ್ಲದಂತೆ ಆಗುವುದಿಲ್ಲ, ನಿದ್ರೆ ಹೋದರೆ ಇಲ್ಲದಂತೆ ಆಗುವುದಿಲ್ಲ. ಅವನಿಂದಲೇ ಅವೆಲ್ಲ ಬೆಳಗಿಸಿಕೊಂಡು ತೋರ್ತಾ ಇವೆ. ಆದ್ದರಿಂದ ನಾನು ಯಾವಾಗ ನನ್ನ ಸ್ವರೂಪ ಯಾವಾಗ ಇಲ್ಲದಂತೆ ಆಗುತ್ತಿದೆ ಅಂತ ಹೀಗೆ ಅನುಭವಕ್ಕೆ ಇಳಿಯಬೇಕು. ಹಾಗೆ ಅನುಭವಕ್ಕೆ ಇಳಿದು ನೋಡ್ಲಿ ಅಂತಲೇ ಇದನ್ನು ಹೇಳಿರುವುದು. ಹಾಗೆ ನೋಡುವಾಗ ನಡಕ ಬುದ್ಧಿ ಬರ್ತೈತಿ. ಮತ್ತೆ ಹೇಳುತ್ತಲೇ ಇದೆ. ಈ ಬುದ್ಧಿ ಬಂದು ಏನ್ ಮಾಡ್ತೈತಿ ಅಂದ್ರೆ, ಎಚ್ಚರ ಬಂದು ಹೋಗುತ್ತ, ನಾನು ಹೋಗಿಲ್ಲ. ಕನಸು ಬಂದು ಹೋಗ್ತೈತೆ, ನಾನು ಹೋಗಿಲ್ಲ. ನಿದ್ರೆ ಬಂದು ಹೋಗ್ತೈತಿ, ಆದ್ದರಿಂದ ನಾನು ಹೋಗಿಲ್ಲ. ಇದರಿಂದ ನಾನು ಯಾವಾಗಲೂ ಇರುವುದರಿಂದ ಸತ್ಯ ಅಂತ ಹಿಂಗೆ ಹೇಳ್ತೈತಿ. ಇದು ಬುದ್ಧಿ. ಮತ್ತೆ ಹೀಗೆ ತಿಳಿದ್ರೆ ನಿಜವಲ್ಲವೇ ಅಂತ ಕೇಳಬಹುದಲ್ಲವೇ? ಇದರಲ್ಲಿ ಒಂದು ಏನು ಮೋಸ ಆಗೈತಿ ಅಂದ್ರೆ, ಈಗ ಇವು ಬಂದು ಹೋದ್ರೆ ನಾನು ಹೋಗಲಿಲ್ಲ ಅಂತ ಹೇಳುವಾಗ ಆ ರೂಪವಾಗಿ ನಿಂತ ನಿಜ ಗೊತ್ತಾಯ್ತು. ನಿಲ್ಲಲಿಕ್ಕೆ ಬರಲಿಲ್ಲ, ಬುದ್ಧಿಯಲ್ಲಿ ನಿಂತು ಹೇಳ್ತ. ಶರೀರೇಂದ್ರಿಯಾದಿಗಳನ್ನು ಬಿಡಿಸಿಕೊಳ್ಳಕ್ ಬಂದಿಲ್ಲ, ಬುದ್ಧಿ ರೂಪವಾಗಿ ಇಟ್ಟುಕೊಂಡು ಯುಕ್ತಿ ಹಾಕಿ ವಿಚಾರ ಮಾಡ್ತಾನ ಅಂತ ಅದು. ಆ ಬುದ್ಧಿ ಇಂಥ ಯುಕ್ತಿ ಹಾಕಿ ಹೇಳ್ತೈತಿ. ಯಾಕೆ ಹಾಗೆ ಹೇಳುತ್ತ ಅಂದ್ರೆ, ಅದಕ್ಕ ನಾನು ಇಲ್ಲದಂಗ ಆಗ್ಬಾರ್ದು ಅಂತ ಅದು ಒಳಗ ಭಾವನೆ ಐತಿ. ಅದಕ್ಕಾಗಿ ಹೀಗೆ ಹೇಳ್ತೈತಿ. ನಾವೇನ್ ಮಾಡ್ಬೇಕು ಅಂದ್ರೆ, ಆ ಬುದ್ಧಿಯನ್ನು ಆಶ್ರಯ ಮಾಡಬಾರ್ದು. ಅನುಭವ ಐತಲ್ಲ, ಆ ಅನುಭವದಿಂದ ನೋಡಿಕೊಳ್ಳುವುದಕ್ಕೆ ಬಂದಾಗ ಆ ಅನುಭವಕ್ಕೆ ಇಳಿದ್ವಿ ಅಂದ್ರೆ, ಅವಸ್ಥೆಗಳು ಬಂದರೂ ಹೋದರೂ ಇಲ್ಲ ಅನ್ನುವ ಮಾತೇ ಇಲ್ಲ. ಆ ರೂಪಕ್ಕೆ ಅವನು ನಿಂತ ಅಂದ ಕೂಡಲೇ ನಿರ್ವಿಕಲ್ಪ ರೂಪವಾಗಿಯೇ ನಿಲ್ತಾನೆ. ಆವಾಗ ಅವನಿಗೆ ಅವಸ್ಥೆಗಳು ಅಲ್ಲ ಅಂತಲೂ ಗೊತ್ತಾಗುತ್ತೆ. ಅವಸ್ಥೆಗಳು ಆತ್ಮನನ್ನು ಬಿಟ್ಟು ತಾನೇ ತೋರುವುದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಇದೆ. ಅದಕ್ಕಾಗಿಯೇ ಅವನು ಅನುಭವದಿಂದ ನೋಡ್ಬೇಕು. ಈಗ ನಾವು ನೋಡ್ತೇವಲ್ಲ, ಯುಕ್ತಿ ಹಾಕಿ ಬುದ್ಧಿಯಿಂದ ನೋಡ್ತೇವೆ. ಯುಕ್ತಿ ಹಾಕಿ ಬುದ್ಧಿಯಿಂದ ನೋಡ್ತೀವಿ, ಅದು ಸರಕ್ಕನೆ ತಿಳಿಯುವುದಿಲ್ಲ ನಮಗೆ ಎಲ್ಲಿ ಮೋಸ ಮಾಡ್ತೈತಿ ಅನ್ನೋದು. ಅನುಭವ ಅಂತ ಹೇಳ್ತೈತಲ್ಲ, ಆ ರೂಪವಾಗಿ ನಾವು ನಿಂತ್ವೋ ನಿಜ ತಿಳಿದು, ಇಲ್ಲದೆ ಇದ್ರೆ ತಿಳಿದೇವಿ, ಶಾಸ್ತ್ರೀಯ ತಿಳುವಳಿಕೆ ಬಂದೈತಿ, ಅನುಭವದ ತಿಳುವಳಿಕೆ ಜ್ಞಾನ ಆಗೈತಿ, ವಿಜ್ಞಾನ ಮಾತ್ರ ಆಗಿಲ್ಲ. ಅದಕ್ಕನ ಶಾಸ್ತ್ರದಲ್ಲಿ ಜ್ಞಾನ ವಿಜ್ಞಾನ ವಿಂಗಡಿಸಿ ತೋರಿಸಿರ್ತಾರೆ. ಈಗ ಎರಡು ಅವಸ್ಥೆಗಳು ಸತ್ಯವಲ್ಲ ಅಂತ ಹೇಳುವಾಗ ಅವನು ಏನಾಗಿ ನೋಡಬೇಕು? ತಾನು ಅನುಭವಕ್ಕೆ ಇಳಿದು ನೋಡಬೇಕು. ಹಾಗಾದಾಗ ಅವನಿಗೆ ಎರಡು ಅವಸ್ಥೆಗಳು ತೋರ್ತೈತಿ, ಮರೆಯಾಗ್ತೈತಿ. ಆದ್ದರಿಂದ ಅವಕ್ಕೆ ಸತ್ಯ ಅನ್ನೋದಕ್ಕೆ ಬರುವುದಿಲ್ಲ ಅಂತ ಹಿಂದೆ ಹೇಳಿಕೊಂಡು ಬಂದಿದೆಯಲ್ಲ, ಅದನ್ನು ಇಲ್ಲಿ ನೆನಪಿಗೆ ತಂದುಕೊಂಡು ನೋಡ್ರಿ ಅಂತ ಹೇಳಿದ್ರು. ತನ್ನ ಅವಸ್ಥೆಗೆ ಕಟ್ಟು ಬಿದ್ದಿರುವ ಪ್ರಪಂಚವಾಗಲಿ, ತನ್ನ ತೋರಿಕೆಯ ಕಾಲದಲ್ಲಿ ಮಾತ್ರ ಇದೆ ಎನ್ನಿಸಿಕೊಳ್ಳುವ ಅವಸ್ಥೆಯಾಗಲಿ, ತನ್ನನ್ನು ನೋಡುತ್ತಾ ಯಾವ ಕಾಲ ದೇಶಗಳ ಹಂಗೂ ಇಲ್ಲದೆ ಸ್ವತಂತ್ರವಾಗಿರುವ ಸಾಕ್ಷೇಯರವನ್ನು ಪಡೆಯುವುದಕ್ಕೆ ಯೋಗ್ಯವೆಂದೆಣಿಸುವುದಕ್ಕಾದೀತೆ. ಪ್ರಪಂಚವಾಗಲಿ ಅವಸ್ಥೆಯಾಗಲಿ ಇವುಗಳನ್ನು ಬೆಳಗಿ ತೋರಕ್ಕ ಆತ್ಮನಿದಾನಲ್ಲ,
ಅವನು ಹೇಗೆ ಇದ್ದುಕೊಂಡಿದ್ದಾನೆಯೋ ಅದರಂತೆ ಅಂಥ ಇರವು ಈ ಅವಸ್ಥೆಗಾಗಲಿ ಪ್ರಪಂಚಕ್ಕಾಗಲಿ ಇದ್ದುಕೊಂಡಿರುತ್ತಿದೆಯೇ ಇಲ್ಲ ಅಂತ ಹೇಳಿಸಿಕೊಂಡ. ಈಗ ಕನಸು ಕನಸಿನ ಪ್ರಪಂಚ ಏನು? ಕನಸು ತೋರಿಕೊಳ್ಳುವಾಗ ಯಾಚರದ ಪ್ರಪಂಚ ಎಲ್ಲ ಅಂತ ಗೊತ್ತಾಗುತ್ತೆ. ಆದ್ದರಿಂದ ಸತ್ಯ ಅಂದ್ರೆ ಯಾವಾಗಲೂ ಆ ಇರವಿದೆಯಲ್ಲ, ಇರವೆಂದರೂ ಸತ್ಯವೆಂದರೂ ಸದ್ರೂಪವೆಂದರೂ ಒಂದೇ. ಅದು ಹಾಗೆಯೇ ಇರುತ್ತಿದೆ. ಅದು ಇಲ್ಲ ಅಂತಾದ್ರೆ ಅದನ್ನು ಹೇಗೆ ಇರವು ಸತ್ಯ ಅಂತ ಕರೆಯುವುದಕ್ಕೆ ಬರುತ್ತಿದೆ? ಈ ಅಭಿಪ್ರಾಯದಿಂದಲೇ ಈ ರೂಪದಲ್ಲಿ ಆತ್ಮನೊಬ್ಬನೇ ಇರುವವನು. ಉಳಿದದ್ದು ಅನುಭವದಲ್ಲಿ ನೋಡಿಕೊಳ್ಳ್ರಿ, ಉಳಿದದ್ದು ಇರ್ತೈತೋ ಇಲ್ಲವೋ ಅವರವರಿಗೆ ತಿಳಿಯುತ್ತಾಯಿ. ಈ ಅವಸ್ಥೆಗಳನ್ನಿಟ್ಟು ಹೇಳಿರುವುದು 3 ಅವಸ್ಥೆಗಳ ವಿಚಾರವಿದೆಯಲ್ಲ, ಇಡೀ ವಿಶ್ವದ ವಿಚಾರವೇ ಇದರಲ್ಲಿ ಅಂತರ್ಭಾವವಾಗಿರುವುದರಿಂದ ಇಡೀ ವಿಶ್ವಕ್ಕಾಗಲಿ ಈ ಅವಸ್ಥೆಗಳಿಗಾಗಲಿ ಆತ್ಮನನ್ನು ಬಿಟ್ಟು ತಾವೇ ಇರುವ ಯೋಗ್ಯತೆ ಇವುಗಳಿಗೆ ಇದೆಯೇ? ಮತ್ತೆ ಇಲ್ಲದಿರುವಾಗ ಅವು ತಾವೇ ಹೇಗೆ ಸತ್ಯರೂಪವಾಗಿರುತ್ತಿವೆ? ಇರುವುದಕ್ಕಾಗುವುದಿಲ್ಲ. ಇದೆ ಅಂತ ಹೇಳಿಸಿಕೊಳ್ಳುವಾಗಲೂ ಸಹಿತ ಆತ್ಮನ ಎರವಿನಿಂದಲೇ ಇದೆ ಅಂತ ಹೇಳಿಸಿಕೊಳ್ಳುತ್ತೆ. ಅವು ಈಗ ಇದೆ, ಇದು ಯಾಚರ ಐತಿ ಅಂತ ಹೇಳ್ತೇವಲ್ಲ, ಯಾಚರ ಐತಿ ಅನ್ನುವಾಗ ಆತ್ಮನ ಎರವನ್ನು ಪಡೆದುಕೊಂಡು ಇದೆ ಅಂತ ಅನಿಸ್ತೈತಿ ಅಂತ ಅದರ ಅರ್ಥ. ಈಗ ಆತ್ಮನನ್ನು ಬಿಟ್ಟಿತು ಅಂದ್ರೆ ಇದೆ ಅನ್ನುವ ಕಲ್ಪನೆ ಮಾಡಕ್ ಸಹಿತ ಬರೋದಿಲ್ಲ. ಕನಸನ್ನು ಈಗ ಇದೆ ಅಂತ ಕಲ್ಪಿಸ್ರಿ ನೋಡೋಣ, ಯಾಕೆ ಬರ್ತೈತಿ? ಅದು ಇರ್ಬೇಕಲ್ಲ ಇದೆ ಅಂತ ಕಲ್ಪಿಸುವುದಕ್ಕೆ. ಎಲ್ಲಿಯೂ ಇರುವುದಿಲ್ಲ. ಅದರಂತೆಯೇ ಈಗ ತೋರಿಕೊಳ್ಳುವ ಯಾಚರದ ಪ್ರಪಂಚ ಎಲ್ಲಿಯೂ ಇರುವುದಿಲ್ಲ ನಮ್ಮನ್ನು ಬಿಟ್ಟು ಅಂತ. ಆದ್ದರಿಂದ ಆತ್ಮನನ್ನು ಅವಲಂಬನ ಮಾಡಿಕೊಂಡೇ ಇದೆ ಅಂತ ಹೇಳಿಸಿಕೊಂಡು ಐತಿ ಅಂತ ಅನಿಸ್ತೈತಿ. ನಮ್ಮನ್ನು ಬಿಟ್ಟು ಅಂದ್ರೆ ಆಯ್ತು, ಇರುವುದಕ್ಕೆ ಬರುವುದು. ಹೀಗಿರುವುದರಿಂದ ಆತ್ಮನ ಸತ್ಯ ಇವುಗಳಲ್ಲಿ ಎಂದಾದರೂ ಇರುತ್ತಿದೆಯೇ? ಆತ್ಮನು ಹೇಗಿದ್ದಾನೆಯೋ, ಆತ್ಮ ಅಂದ್ರೆ ನಾವು ಹೇಗೆ ಇಲ್ಲದಂತೆ ಆಗುವುದಿಲ್ಲವೋ ಅದರಂತೆಯೇ ಇವು ಇರುವುದಕ್ಕೆ ಸಾಧ್ಯವಿದೆಯೇ? ಈಗ ಹೀಗೆ ವಿಚಾರ ಮಾಡುವಾಗ ನಾವು ಏನಾಗಬೇಕು? ಆ ಇರವೈತಲ್ಲ ಅದೇ ನಾವಾಗಬೇಕು, ಆ ರೂಪವಾಗಿಯೇ ನಿಲ್ಲಬೇಕು. ಹಾಗಾಯ್ತು ಅಂದ್ರೆ ಇಲ್ಲಿ ಹೇಳುವ ವಿಷಯ ಗೊತ್ತಾಗುತ್ತದೆ. ನಾವು ಇಲ್ಲದಂತೆ ಆಗುವುದಿಲ್ಲ, ಇರುವವರು ಅಂತ ಇದರ ನೆಪದಿಂದ ತಿಳಿದುಕೊಳ್ಳಲಿ ಅಂತ ಹೇಳ್ತಾ ಇರುವುದು. ಅವಸ್ಥೆಗಳನ್ನಲ್ಲ ಹೇಳ್ತಾ ಇರುವುದು. ನಮ್ಮ ಸ್ವರೂಪ ಈ ಅವಸ್ಥೆಗಳು ತೋರ್ಲಿ ಮರೆಯಾಗಲಿ, ನಾವು ಮಾತ್ರ ಇಲ್ಲದಂತೆ ಆಗುವುದಿಲ್ಲ. ಅವನು ಏನ್ ಕೇಳಿದ್ದಾನೆಂದ್ರೆ ಎಚ್ಚರನು ಸತ್ಯ ಕನಸು ಸತ್ಯ ಅನ್ರಿ ಅಂತ. ಸತ್ಯ ಅಂದ್ರೆ ನಾನು ನನ್ನ ಸ್ವರೂಪ ಹೇಗಿರ್ತೈತೆ ಇವುಗಳು ಅಂತ ಇವರು ಉತ್ತರ ಹೇಳ್ತಾರೆ. ಯಾಕೆಂದ್ರೆ ಇವನ ಅನುಭವದಲ್ಲಿ ಯಾಚರಿರುವ ಕನಸಿಲ್ಲ, ಕನಸಿರುವ ಯಾಚರಿಲ್ಲ. ನನ್ನ ಸ್ವರೂಪವ ಇಲ್ಲದಂತೆ ಯಾವಾಗಲಾದರೂ ಆಗುತ್ತೇನೆಯೇ? ಹಾಗಾದರೆ ಏನಾಯ್ತು? ಸತ್ಯ ಅನ್ನೋದು ನನ್ನ ಸ್ವರೂಪ, ಅದಕ್ಕನ ಅದ್ವಿತೀಯ ರೂಪ ಹೇಳಿರುವುದು. ಅದಕ್ಕಿಂತಲೂ ಬೇರೆಯಾಗಿ ಯಾವುದೊಂದು ಹಾಗೈತಿ ಅಂತ ಹೇಳಿಸಿಕೊಳ್ಳುವ ಯೋಗ್ಯತೆಯನ್ನದ್ದು.
ಆದ್ದರಿಂದ ಎಚ್ಚರ ಕನಸುಗಳು ತಾವು ತೋರಿಕೊಳ್ಳುವ ರೂಪದಿಂದ ಪರಮಾರ್ಥ ಸತ್ಯವಲ್ಲ, ತಮ್ಮನ್ನು ಬೆಳಗುವ ಸಾಕ್ಷಿ ಚೈತನ್ಯಕ್ಕಿಂತ ಬೇರೆಯಾದ ಇರುವವಕ್ಕೆ ಇಲ್ಲವೇ ಇಲ್ಲ. ಅವು ತೋರಿಕೊಳ್ಳುವಾಗಲೂ ಯಾವುದು ಹಾಗೆ ತೋರಿಕೊಂಡಿದೆ? ಆತ್ಮನೇ ಎಚ್ಚರವಾಗಿ ತೋರಿಕೊಂಡಿದ್ದ, ಆತ್ಮನೇ ಕನಸಾಗಿ ತೋರಿಕೊಂಡಿದ್ದ, ಆತ್ಮನೇ ನಿದ್ರೆಯಾಗಿ ತೋರಿಕೊಂಡಿದ್ದಾನೆ. ಆದ್ದರಿಂದಲೇ ಆತ್ಮನು ಆ ರೂಪದಲ್ಲಿ ತೋರುವಾಗ ಇದೇ ಅಂತ ಕಲ್ಪನೆ ಬರ್ತದೆ. ಆ ರೂಪದಿಂದ ತೋರದೆ ಇದ್ರೆ ಐತಿ ಅಂತ ಮಾತು ಓಡಿ ಹೋಗ್ತದೆ. ಆದ್ದರಿಂದಲೇ ಆತ್ಮನೇ ಇರುವವನು. ಅವುಗಳಿಗೆ ಆ ರೂಪದಲ್ಲಿ ಕಾಲಕೃತವಾದ ಅಥವಾ ದೇಶಕೃತವಾದ ಯಾವುದಾದರೊಂದು ಸಂಬಂಧವಿರುವುದೆಂಬುದು ಸುಳ್ಳೇ. ಅವುಗಳಿಗೆ ಅವಸ್ಥೆಗಳ ವಿಷಯವಿದೆಯಲ್ಲ ವಿಚಾರ ಮಾಡಿಕೊಂಡು ಬಂದಿದೆ, ಅವಕ್ಕೆ ಸ್ವತಂತ್ರವಾಗಿ ಇರುವುದಕ್ಕೆ ಬರುವುದಿಲ್ಲ. ಆತ್ಮನನ್ನು ಅವಲಂಬನ ಮಾಡಿಕೊಂಡೇ ತೋರಬೇಕು, ಇರಬೇಕು. ಇಷ್ಟು ಗೊತ್ತಾಗಿದೆಯಲ್ಲ. ವ್ಯವಹಾರದ ದೃಷ್ಟಿಯಿಂದ ನೋಡುವಾಗ ಎಚ್ಚರಕ್ಕೂ ಕನಸಿಗೂ ನಿದ್ರೆಗೂ ಯಾವುದಾದರೂ ಸಂಬಂಧ ಐತಿ ಅಂತ ಈ ಬುದ್ಧಿ ಕಲ್ಪಿಸುವುದಕ್ಕೆ ಓಡಾಡುತ್ತಿದೆ. ಅದಕ್ಕೆ ಏನು ತಿಳಿದಿಲ್ಲ ಅಂದ್ರೆ, ಆತ್ಮನು ಎಚ್ಚರವಾಗಿ ತೋರಿದ ಅಂದ್ರೆ ಇನ್ನೆರಡು ರೂಪದಲ್ಲಿ ತೋರುವುದಿಲ್ಲ. ಅದು ಕನಸಿನ ರೂಪದಲ್ಲಿ ತೋರಿದರೆ ಇನ್ನೆರಡು ರೂಪದಲ್ಲಿ ತೋರುವುದಿಲ್ಲ, ನಿದ್ರೆಯ ರೂಪದಲ್ಲಿ ತೋರಿದರೆ ಇನ್ನೆರಡು ರೂಪದಲ್ಲಿ ತೋರುವುದಿಲ್ಲ. ಹೀಗಿರುವಾಗ ಅವುಗಳಿಗೆ ಹೇಗೆ ಸಂಬಂಧವಾಗುತ್ತಿದೆ ಅವಸ್ಥೆಗಳಿಗೆ ಪರಸ್ಪರ? ಎಲ್ಲ ಅದಕ್ಕಾಗಿ ಅನುಭವವನ್ನು ಉಪಯೋಗಿಸಿ ನೋಡಿಕೊಂಡವನಿಗೆ ಹೌದು ಅಂತ ಗೊತ್ತಾಗುತ್ತದೆ. ಮತ್ತೆ ಎಚ್ಚರದ ಬುದ್ಧಿಯನ್ನಿಟ್ಟುಕೊಂಡು ನೋಡ್ತಾ ಇದ್ದಾನಲ್ಲ, ಅವನಿಗೆ ಎಚ್ಚರದ ವಾಸನೆಯಿಂದ ಕನಸಾಗ್ತೈತಿ, ನಿದ್ರಾ ದೋಷದಿಂದ ಕನಸಾಗುತ್ತಿದೆ. ಆದ್ದರಿಂದ ಎಚ್ಚರಕ್ಕೂ ಕನಸಿಗೂ ನಿದ್ರೆಗೂ ಯಾವುದೋ ಒಂದು ಸಂಬಂಧ ಇರ್ತೈತಿ ಅಂತ ಹೀಗೆ ಹಿಡ್ಕೊಂಡೆ. ಅವಸ್ಥೆಯ ರೂಪವಾಗಿ ತೋರುವುದು ಯಾವುದು ಅಂತ ಅದನ್ನು ಬಿಟ್ಟು ಬಿಟ್ಟಾರ ಕೈ. ಅವಸ್ಥೆ ತೋರಿದ ನಂತರ ಇದರ ಒಳಗಿನ ವಿವರಗಳಲ್ಲಿ ಬಡದಾಡ್ತಾ ಇದ್ದಾರೆ, ಹೇಗೆ ಹೊಂದುತ್ತಿದೆ. ಆದ್ದರಿಂದಲೇ ಅವುಗಳಿಗೆ ಸ್ವಂತವಾಗಿ ಇರಾಕ್ ಬರುವುದಿಲ್ಲ. ಹಾವು ಸ್ವಂತವಾಗಿದೆಯೇ, ನೆಲದ ಬಿರುಕು ಸ್ವಂತವಾಗಿದೆಯೇ, ನೀರಿನ ಕೋಡಿ ಸ್ವಂತವಾಗಿದೆಯೇ? ಹೀಗೆ ಸ್ವತಂತ್ರವಾಗಿ ಇಲ್ಲದಿರುವಾಗ ಅವುಗಳಿಗೆ ಸಂಬಂಧ ಅಂದರೆ ಏನರ್ಥ? ಅದರಂತೆಯೇ ಅವಸ್ಥೆಗಳು ಸ್ವತಂತ್ರವಾಗಿ ಇರುವುದಿಲ್ಲ ಅಂತ ಗೊತ್ತಾದಾಗ ಅವುಗಳಿಗೆ ಸಂಬಂಧ ಅಂದರೆ ಏನಿದು? ಅದಕ್ಕನ ಹಿಂದೆ ಹೇಳಿಕೊಂಡು ಬಂದಿದ್ದಾರೆ. ಏನು ಅಂದ್ರೆ, ಒಬ್ಬ ರಾಜನಿಗೆ 3 ಮಂದಿ ಮಕ್ಕಳಿದ್ರು, ಇಬ್ಬರು ಗರ್ಭದಲ್ಲಿ ಬಂದವರಲ್ಲ, ಒಬ್ಬನು ಹುಟ್ಟಿದವನಲ್ಲ. ಏನ್ ಹಾಗಂದ್ರೆ, 3 ಅನ್ನುವ ಸಂಖ್ಯಾ ಎಲ್ಲದ್ದು ಅಂತ ಅದು. ಆದ್ರೂ ಹುಡುಗರಿಗೆ ಸಮಾಧಾನ ಮಾಡೋದಕ್ಕಾಗಿ, ಏನ್ರೇ ಹುಡುಗರ ಎಷ್ಟು ಮಂದಿ ಆದ್ರು? 3 ಅಜ್ಜಿ, 3. ಇಬ್ಬರು ಗರ್ಭದಲ್ಲಿ ಬರಲಿಲ್ಲ, ಒಬ್ಬನು ಹುಟ್ಟಲಿಲ್ಲ ಅಂತಂದ್ರೆ ಅವು ಸಂಖ್ಯೆ ಇಟ್ಕೊಂತ 1 2 ಇಬ್ಬರ ಮತ್ತು ಅವನು 1 2 1 ಎಷ್ಟಾಯ್ತು? 3 ಆಯ್ತು. ಹಾಗೆ ಇವರು 3 ಇಟ್ಕೊಂಡು ಸಂಬಂಧ ಹೇಳ್ತಾ ಇದ್ದಾರೆ. ಗೊತ್ತಾಗುವುದಿಲ್ಲ, ಅನುಭವಕ್ಕನುಸರಿಸಿ ನೋಡಬೇಕು. ಎರವಿನ ರೂಪದಲ್ಲಿ ಅವುಗಳಲ್ಲಿ ಯಾವುದೊಂದು, ತೋರಿಕೆಯ ರೂಪದಲ್ಲಿ ಅವುಗಳಲ್ಲಿ ಯಾವುದೊಂದಕ್ಕೂ ಮತ್ತೊಂದಕ್ಕಿಂತ ಹೆಚ್ಚಿನ ಬೆಲೆ ಇಲ್ಲ. ಅವುಗಳ ಬೆಲೆ, ಈಗ ಹಾವಿನ ಬೆಲೆ, ನೆಲದ ಬಿರುಕಿನ ಬೆಲೆ, ನೀರಿನ ಕೋಡಿಯ ಬೆಲೆ ಯಾವುದು? ಹಗ್ಗ. ಅವುಗಳಿಗೆ ಸ್ವತಂತ್ರವಾದ ಬೆಲೆ ಇದೆಯೇ? ಹಾಗೆ ಎಚ್ಚರದ ಬೆಲೆ, ಕನಸಿನ ಬೆಲೆ, ನಿದ್ರೆ ಬೆಲೆ ಯಾವುದು? ಆತ್ಮ. ಸ್ವತಂತ್ರವಾಗಿ ಅವು ಇದ್ರೆ ಅವುಗಳ ಬೆಲೆ ಇರಕ್ ಬರ್ಬೇಕಲ್ಲ. ಹೇಗಿರ್ತವು? ಆತ್ಮನನ್ನು ಬಿಟ್ಟು ಎಚ್ಚರ ಆಗಲಿ, ಕನಸಾಗಲಿ, ನಿದ್ರೆಯಾಗಲಿ ಇರುತ್ತಿದೆಯೇ? ಮತ್ತೆ ಹೀಗಿಲ್ಲದೆ ಇರುವಾಗ ಮಧ್ಯದಲ್ಲಿ ಎಚ್ಚರಕ್ಕೆ ಹೆಚ್ಚಿನ ಬೆಲೆ,
ಕನಸಿಗೆ ಕಡಿಮೆ ಬೆಲೆ, ನಿದ್ರೆಯಲ್ಲಿ ಯಾವ ಹುರುಳು ಇಲ್ಲದ ಬೆಲೆ. ಹೀಗೆ ಮಾಡ್ಕೊಂಡಿದ್ದ. ಯಾಕಂದ್ರೆ ವ್ಯವಹಾರದ ದೃಷ್ಟಿಯಿಂದ ಆಳಿತನ. ಎಚ್ಚರದಲ್ಲಿ ದುಡಿದ್ರೆ 20 ರೂಪಾಯಿ ಬರ್ತದೆ, ಕನಸಿನಲ್ಲಿ ದುಡಿಯುವಂಗಿಲ್ಲ, ದುಡ್ಡು ಬರುವುದು. ನಿದ್ರೆಯಲ್ಲಿ ದುಡಿಯಾಕ ಬರುವುದೇ ಇಲ್ಲ, ಏನ್ ಬರ್ತದೆ? ಅದಕ್ಕನ ಹುರುಳಿಲ್ಲದ್ದು. ಹೀಗೆ ವ್ಯವಹಾರದ ರೂಪದಲ್ಲಿ ಕಲ್ಪಿಸಿಕೊಂಡು ಎಚ್ಚರಕ್ಕೆ ಹೆಚ್ಚಿನ ಬೆಲೆ ಅಂತ ಇಟ್ಟುಕೊಂಡಿದ್ದಾನೆ. ಅವನಿಗೆ ಎಚ್ಚರವಾಗಿ ಇರು ನೀನು, ನಿದ್ರೆಗೆ ಹೋಗ್ಬೇಡ, ಕನಸು ಕಾಣಬೇಡ ಅಂದ್ರೆ ಆಗುತ್ತಿದೆಯೇ? ನಿದ್ರೆ ಬಿಡುವುದಕ್ಕಾದೀತೆ ಅಂತ ಅವನೇ ಹೇಳ್ತಾನೆ. ಒಂದು 4-5 ದಿವಸ ನಿದ್ರೆ ಬರದೇ ಇದ್ರೆ ಶುರುವಾಯ್ತು, ಡಾಕ್ಟರ್ ಕಡೆಗೆ ಓಡಾಡ್ತಾ ಇದ್ದ. ಹಾಗಿದ್ದರೂ ಸಹಿತ ಅದಕ್ಕೆ ಬೆಲೆ ಕೊಡುವುದಿಲ್ಲ. ಕನಸನ್ನು ಬಿಡುವುದಕ್ಕೆ ಯಾರಿಗಾದರೂ ಆಗುತ್ತಿದೆ? ಕನಸು ನಿಮಗೆ ಬೇಕಾಗಿಲ್ವಲ್ಲ, ಬಿಟ್ಟು ಬಿಡ್ರಿ. ಅದನ್ಯಾಕೆ ಹೊಂತೀರಿ? ನಿಮಗೆ ಸ್ವಾತಂತ್ರ್ಯ ಇದೆಯೇ? ಸ್ವಾತಂತ್ರ್ಯ ಇದ್ರಲ್ಲ ಕನಸು ಬರಬಾರ್ದು ಅಂತ ಕೇಳುವುದಿಲ್ಲ. ಒಂದೇ ಬಿಡು. ಭಯಾನಕ ರೂಪದಿಂದ ಬಂದು ಪೀಡಿಸಬೇಕು ಅಂತ ಬಂದಿತ್ತು ಅಂದ್ರೆ ಎದೆ ಮೇಲೆ ಕುತ್ಕೊಂಡು ಕುತ್ತಿಗೆ ಹೆಚ್ಚುಗತೈತಿ ದೆವ್ವನ ರೂಪದಿಂದ. ಕೇಳುವುದಿಲ್ಲ. ಹೀಗೆ ಆದ್ದರಿಂದಲೇ ಇವುಗಳ ಬೆಲೆ ಯಾವುದು? ಆತ್ಮ. ಅವುಗಳ ಬೆಲೆ ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಯಾಕೆಂದ್ರೆ ಅವುಗಳ ಸ್ವಂತ ರೂಪ ಇಲ್ಲದ್ದರಿಂದ ಅವುಗಳ ಬೆಲೆ ಇನ್ಯಾವಲ್ಲಿ ಬರ್ತದೆ? ಆತ್ಮರೂಪದಿಂದಲೇ ಬೆಲೆ. ಪ್ರಪಂಚ ತೋರಿಕೊಳ್ಳುತ್ತಿದೆಯಲ್ಲ, ಇದರ ಬೆಲೆ ಯಾವುದು? ಆತ್ಮನೇ. ಆದ್ದರಿಂದ ಯಾವುದು ತೋರಿಕೊಳ್ಳುತ್ತಿದೆಯೋ ಇದರ ನಿಜ ಆತ್ಮನೇ ಆಗಿರುವುದರಿಂದ ಆತ್ಮನೇ ಈ ರೂಪದಲ್ಲಿ ತೋರ್ತಾ ಇದ್ದಾನೆ ಅಂತ ವಲ್ಲವರಿಗೆ ಅನುಭವಗಳಿಗೆ ಗೊತ್ತಾಗಿದೆಯಲ್ಲ, ಅವರು ನೋಡುವ ಕ್ರಮ ಇದೆಯಲ್ಲ, ಅದು ಬೇರೆ. ಏನ್ ನೋಡ್ತಾ ಇದ್ದಾರೆ ಅಂದ್ರೆ ಎಲ್ಲವೂ ತನ್ನ ಆತ್ಮ ಸ್ವರೂಪವಾಗಿಯೇ ಇದ್ದುಕೊಂಡಿದೆ. ಯಾವುದೊಂದು ಹೆಚ್ಚಿಲ್ಲ, ಯಾವುದೊಂದು ಕಡಿಮೆ ಇಲ್ಲ. ವ್ಯವಹಾರದ ದೃಷ್ಟಿಯಿಂದ ನೋಡುವುದಕ್ಕೆ ಹೋದರೆ ಭೇದ ರೂಪವಾಗಿ ತೋರ್ತೈತೆ. ಮೊದಲು ತನ್ನಲ್ಲಿ ಸ್ವಾರ್ಥವನ್ನು ತಯಾರು ಮಾಡಿಕೊಳ್ಳುತ್ತ ಈ ಬುದ್ಧಿ, ಆ ನಂತರ ಉಳಿದವರನ್ನು ನೋಡ್ತದೆ. ಅಲ್ಲಿಂದ ಮತ್ತೆ ಬೇರೆ ಪ್ರಾಣಿಗಳಿವೆಲ್ಲ, ಅವುಗಳನ್ನು ನೋಡುವ ದೃಷ್ಟಿ ಬೇರೆ ತಂದುಕೊಳ್ಳು. ಹೀಗಿಟ್ಟುಕೊಂಡಿದೆ. ಮೊದಲೇ ಹೇಳಿರುವಂತೆ ಸಾಕ್ಷಿಯ ಬರಿ ಇರವೇ ಆಗಿರುವುದರಿಂದ ಅದೇ ಎಚ್ಚರ ಕನಸುಗಳು. ಅವು ನಿಜವಾಗಿ ಬರೀ ಇರವೇ ಅವುಗಳ ಪರಮಾರ್ಥ. ಆದ್ದರಿಂದ ಶುದ್ಧ ಸತ್ಯ ಎಲ್ಲವೂ ಆಗಿದೆ ಎಂಬ ಸಿದ್ಧಾಂತಕ್ಕೆ ಯಾವ ಆಕ್ಷೇಪವೂ ಇರುವುದಿಲ್ಲ. ಆದ್ದರಿಂದ ಇವುಗಳ ಬೆಲೆ ಬರೀ ಆತ್ಮನೇ. ಅದನ್ನೇ ಸತ್ತ ಸದ್ರೂಪ ಎರವು ಅಂತ ಹೇಳಿಕೊಂಡು ಬಂದಿದೆ. ಅದು ಅನುಭವದಿಂದ ನೋಡಿಕೊಳ್ಳುವಾಗ ಯಾವ ರೂಪವಿದ್ದರೂ ಆತ್ಮನೇ ಅಂತ ಹೀಗೆ ನೋಡುವುದು ಒಂದೈತಿ. ಎಲ್ಲವೂ ಆತ್ಮಸ್ವರೂಪವೇ ಅಂತ ನೋಡುವುದು ಒಂದು. ಅವನಿಗೆ ನೋಡುವುದಕ್ಕೆ ಗೊತ್ತಾಗಿರುವುದರಿಂದ ಅವನಿಗೆ ಎತ್ತ ನೋಡಿದರೂ ಅವನಿಗೆ ಆತ್ಮರೂಪವಾಗಿ ಅನುಭವಕ್ಕೆ ಬರ್ತದೆ. ಪ್ರಪಂಚ ರೂಪವಾಗಿ ತೋರುವಾದರೂ ಆತ್ಮನೇ ಈ ರೂಪದಲ್ಲಿ ತೋರಿದ್ದಾನೆ ಅಂತ ಆತ್ಮನ ಬೆಲೆಯೇ ಅದಕ್ಕೆ ಬೆಲೆ. ಎಲ್ಲವೂ ಆತ್ಮನನ್ನು ಬಿಟ್ಟು ಬೇರೆಯಾಗಿರುವುದಿಲ್ಲವಾದ್ದರಿಂದ ಇದೆಲ್ಲದರ ರೂಪವು ಆತ್ಮನೇ. ಹೀಗೆ ಅವನು ಹೀಗೂ ನೋಡ್ಲಿ ಹೀಗೂ ನೋಡ್ಲಿ, ಎರಡು ರೂಪದಿಂದ ನೋಡಿದರೂ ಅವನಿಗೆ ತುಪ್ಪದಲ್ಲಿ ಆದರೂ ರೊಟ್ಟಿ ಬೀಳಲಿ, ರೊಟ್ಟಿ ಮೇಲೆ ಆದರೂ ತುಪ್ಪ ಬೀಳಲಿ. ರೊಟ್ಟಿ ತುಪ್ಪ ತಿನ್ನುವುದು ಅವನ ಅನುಭವ ಇದು. ಉಳುಕಿದವರಿಗೆ ಹಾಗೆ ಬರುವುದಿಲ್ಲ ಅಲ್ರಿ. ಇಷ್ಟೆಲ್ಲ ವಿಶಾಲವಾಗಿ ತೋರ್ತೈತಲ್ಲ, ಎಲ್ಲ ಪರಮಾತ್ಮ ಅಂತ ಹೇಳ್ತೀರಲ್ಲ, ಯಾಕೆ ಪರಮಾತ್ಮ ಆಗತ್ರಿ ಅಂತ ಈಗ ಅನಿಸ್ತದೆ. ಯಾಕೆ ಹಾಗಾಗುತ್ತೆ ಅಂದ್ರೆ ನಾಮರೂಪ ಬಂದ ಸೇರೆ. ನಾಮರೂಪವನ್ನು ಹಿಡ್ಕೊಂಡಿರುವುದು ಯಾವುದು? ಬುದ್ಧಿ. ಬುದ್ಧಿ ನಾಮರೂಪ ಹಿಡ್ಕೊಂಡೈತಿ. ನಾಮರೂಪದಿಂದ ಕೂಡಿಕೊಂಡಿರುವ ಬುದ್ಧಿಯನ್ನು ಉಪಯೋಗಿಸಿ ನೋಡುವವನಿಗೆ ನಾಮರೂಪವು ತೋರದೆ ಇನ್ನೇನು ತೋರ್ತೈತಿ?
ಇದು ಹೇಗೆ ಹಾನಿ ಮಾಡಿದೆ ಅನ್ನುವುದಕ್ಕೆ ಸ್ವಾಮಿಗಳು ಒಂದು ದೃಷ್ಟಾಂತವನ್ನು ಹೇಳಿದರು. ಕೆಲವರು ಧೂರ್ತರು ಒಬ್ಬ ಸಾಹುಕಾರನ ಮನೆಗೆ ದುಡಿಯುವುದಕ್ಕೆ ಬಂದರು. ಅವರಿಗೆ ಒಕ್ಕಲಿಗರು ಆಳು ಅದು ಹರ್ಕತ್ತಾಗಿತ್ತಲ್ಲ. ಅವರು ಎಷ್ಟು ಮಂದಿ ಇದ್ದೀರಪ್ಪ? ನಾವು 4 ಮಂದಿ ಅಣ್ಣ ತಮ್ಮಂದಿರದೀವಿ, ನಾವು 4 ಮಂದಿ ನಿಮ್ಮಲ್ಲೇ ದುಡಿತೀವಿ ಅಂತ ಹೇಳಿದ್ರು. ಆಗಲಿ ಅಂತ ಇಬ್ಬರು ಹೊರಗಿದ್ರು, ಅವರು ಬಂದಿರಲಿಲ್ಲ. ಅವರು ಸಾಹುಕಾರ ಮೆಚ್ಚುವಂತೆ ವ್ಯವಹಾರ ಅವನು ಹೇಳೋದಕ್ಕಿಂತಲೂ ಪೂರ್ವದಲ್ಲಿ ಎಲ್ಲ ಮಾಡಿಬಿಡ್ತಿದ್ರು. ಅವನೇನ್ ತಿಳ್ಕೊಂಡಿದ್ದ ಅಂದ್ರೆ, ಏನೋ ನನ್ನ ಪುಣ್ಯಕ್ಕ ಈ ಆಳುಗಳು ಸಿಕ್ಕಾರ ಅಂತ ಕಲ್ಪನೆ ಬಂತು. ಹೀಗೆಯೇ ಇನ್ನಂತೂ ಎಲ್ಲ ನಮ್ಮ ಸ್ವಾಧೀನನ ಆಗಿಬಿಟ್ಟೈತಿ. ಅವರು ಮನೆಯವರು ಯಾವುದನ್ನು ನೋಡುವುದಿಲ್ಲ, ಎಲ್ಲ ನಮ್ಮ ಮೇಲೆ ಬಿಟ್ಟಿದ್ದಾರೆ. ಆಯ್ತು ಅಂತ ಅವ್ರಿಗೆ ಹೇಳಿದ್ರು. ಇಬ್ರು ಹೊರಗಿದ್ರಲ್ಲ, ಬನ್ರಿ ಅನ್ನ ಬಂದ್ರು. 6 ಮಂದಿ ಕೂಡಿಕೊಂಡು ಏನೇನಿತ್ತು ನೋಡು ಅದನ್ನೆಲ್ಲ ದೋಚಿಕೊಂಡು ಹೋಗ್ಬಿಟ್ರು. ಸಾಹುಕಾರ ಎದ್ದು ನೋಡ್ತಾನ, ಮನೆಯಲ್ಲಿ ಏನೇನು ಬೆಲೆಯುಳ್ಳದ್ದೇನಿತ್ತಲ್ಲ ಅದು ಯಾವುದು ಇಲ್ಲದಂಗಾಯ್ತು. ಎಲ್ಲಿವಾದರೂ ಏನು ಸಿಗುತ್ತಾರ ಅವರು ಮೊದಲಿಗೆ ಒಳ್ಳೆ ಧೂರ್ತತನದಿಂದ ಬಂದು ಸರಿಯಾಗಿ ದುಡಿದು ಹೀಗೆ ಮಾಡಬೇಕು ಮುಂದ ಅಂತನ ಹಾಗೆ ಮಾಡೋದಕ್ಕೆ ಬಂದವರು ಅವರು ಹುಡುಕಿದ್ರೆ ಎಲ್ಲಿ ಸಿಗುತ್ತಾರೆ? ಸಿಗಲಿಲ್ಲ, ಹೋಯ್ತು, ಎಲ್ಲ ಅವರ ಆಧೀನ ಆಯ್ತು. ಹಾಗೆ ಈ ಬುದ್ಧಿ ಮನಸ್ಸು ಇವೆಯಲ್ಲ, ಇವು ನಾಮರೂಪದಿಂದ ಕೂಡಿಕೊಂಡವು. ಇವು ನಮ್ಮಲ್ಲಿ ಬಂದು ಸೇರಿಕೊಂಡವು. ನಾವು ಇವನ್ನ ನಂಬೇವಿ. ವ್ಯವಹಾರ ಮಾಡುವಾಗ ನಮಗ ಮನೋಬುದ್ಧಿಗಳನ್ನೇ ಉಪಯೋಗಿಸು. ಅವುಗಳನ್ನು ಬಿಟ್ಟರೆ ಬ್ಯಾರೆ ಗತಿಯಲ್ಲೈತಿ ಎಲ್ಲ. ಹೊರಗೆ ತೋರ್ತವಲ್ಲ, ಏನು ತೋರ್ತತಿ? ನಾಮರೂಪ. ಹೊರಗೆ ತೋರುವುದು ನಾಮರೂಪ, ಒಳಗೆ ಇದ್ದುಕೊಂಡಿರುವುದು ಆ ನಾಮರೂಪದಿಂದ ತಯಾರಾಗಿರ್ತಕ್ಕಂಥ. ಯಾವಾಗ ಈ ಮನೋಬುದ್ಧಿಗಳನ್ನು ನಾವು ನಂಬಿಕೊಂಡೇವಲ್ಲ, ಇವು ಏನ್ ಮಾಡುತ್ತೀವಿ ಅಂದ್ರೆ ನಾಮರೂಪದ ಪ್ರಪಂಚವನ್ನು ಬಿಟ್ಟು ಇನ್ಯಾವುದು ಸ್ವತಂತ್ರವಾಗಿ ಇರುತ್ತಿದೆ ಬೇರೆ ನಮ್ಮನ್ನು ಬಿಟ್ಟು ಯಾವುದೈತ್ರಿ? ಎಲ್ಲಿ ನೋಡಿದ್ರು ನಾಮರೂಪ. ಬೇಕಾದ ಕಡೆಗೆ ನೋಡ್ರಿ ಪ್ರಪಂಚವನ್ನು, ಎತ್ತ ನೋಡಿದ್ರು ನಾಮರೂಪ. ಹೀಗಿರುವಾಗ ಇದನ್ನು ಬಿಟ್ರೆ ಬ್ಯಾರೆ ಪರಮಾತ್ಮ ಅಂತ ಎಲ್ಲಿ ಅದಾನ್ರಿ? ಅವನು ಯಾವನಿಗೆ ಗೊತ್ತೈತಿ? ತೋರಿಸ್ರಪ್ಪ ನಾಮರೂಪ ಬಿಟ್ಟು ಪರಮಾತ್ಮನ. ಹೀಗೆ ಬಂದು ಬಿಟ್ಟಿ. ಆದ್ದರಿಂದಲೇ ಯಾರು ಈ ಮನೋಬುದ್ಧಿಗಳನ್ನು ನಂಬಿಕೊಂಡಿದ್ದಾರೆಯೋ ಅವರಿಗೆ ಏನು ಗತಿಯಾಗುತ್ತಿದೆ? ನಾಮರೂಪದ ಗತಿಯಾಗುತ್ತೆ. ನಾಮರೂಪದ ಗತಿ ಅಂದ್ರು ಒಂದೇ, ಜನ್ಮ ಮರಣ ಚಕ್ರ ಅಂದ್ರು ಒಂದು. ಯಾರು ಅನುಭವವನ್ನು ಆಶ್ರಯ ಮಾಡಿಕೊಂಡಿದ್ದಾರೆ ಅವರು ಮನೋಬುದ್ಧಿಗಳನ್ನು ನಂಬುವುದಿಲ್ಲ. ಯಾಕೆಂದ್ರೆ ಮನೋಬುದ್ಧಿಗಳಿಗೆ ತತ್ವ ನಿಲುಕುವುದಿಲ್ಲ ಅಂತ ಗೊತ್ತಾಯ್ತು. ಶ್ರುತಿ ನೆನಪು ಕೊಡುತ್ತೈತಿ. ಯಥೋ ವಾಕ್ಯೋ ನಿವೃತ್ತಂತೆ ಅಪ್ರಾಪ್ಯ ಮನಸಾಸ. ಇಂದ್ರಿಯಗಳನ್ನು ಮನಸ್ಸನ್ನು ಉಪಯೋಗಿಸಬೇಡ್ರೋ, ಅದರಿಂದ ತತ್ವ ಗೊತ್ತಾಗುವುದಿಲ್ಲ. ನಮಗೆ ಇವನು ಬಿಟ್ಟರೆ ಗತಿ. ಯಾರು ಅನುಭವದಿಂದ ನೋಡುವುದಕ್ಕೆ ತಯಾರಿದ್ದಾರೆಯೋ ಅವರು ಆ ಅನುಭವದಿಂದ ನೋಡ್ತಾರೋ. ಎಲ್ಲವನ್ನೂ ಆ ಅನುಭವಕ್ಕೆ ಸಿಕ್ಕಿಸಿಕೊಂಡು ನೋಡಿದಾಗ ಆತ್ಮನಿಗಿಂತ ಬೇರೆಯಾಗಿ ಯಾವುದು ಸ್ವತಂತ್ರವಾಗಿಲ್ಲ. ನಾಮರೂಪದ ಪ್ರಪಂಚ ತೋರಿದರೂ ಅದರ ಬೆಲೆ ಆತ್ಮನೇ. ನಾಮರೂಪಕ್ಕೆ ಇರವನ್ನು ಕೊಟ್ಟಿರುವುದು ಆತ್ಮನೇ. ಆದ್ದರಿಂದ ಆತ್ಮನೇ
ಈ ರೂಪದಿಂದ ತೋರಿದರು. ಆತ್ಮನೇ ಇರುವ ರೂಪವು ಆತ್ಮ. ಆದ್ದರಿಂದ ಎರವಿಗಿಂತ ಬೇರೆ ಯಾವುದೈತಿ ಅದನ್ನೇ ಸತ್ತಾರೂಪವಾಗಿದೆ, ಒಂದೇ ಸದ್ರೂಪವಾಗಿದೆ ಅಂತ ಶ್ರುತಿಯಲ್ಲಿ ತೋರಿಸಿರುವುದಿಲ್ಲ, ಅದರ ನಿರ್ಣಯವನ್ನು ಹೇಳಿರಬೇಕು. ಹೀಗೆ ಎರಡು ಅವಸ್ಥೆಗಳನ್ನು ಹೋಲಿಕೆ ಮಾಡಿ ನೋಡುವುದರಿಂದ ನಮ್ಮ ಆತ್ಮನೊಬ್ಬನೇ ಸತ್ಯರೂಪನಾಗಿದ್ದಾನೆ, ಅವನಿಗಿಂತ ಬೇರೆಯಾಗಿ ಯಾವುದು ಇರುವುದಿಲ್ಲ ಅಂತ ನಿರ್ಣಯ ಬಂತು. ಇನ್ನು ಈಗ ಇನ್ನೊಂದು ಕ್ರಮವನ್ನು ಹೇಳ್ತಾ ಇದ್ದಾರೆ. ಬರೀ ಎರವಿನ ಸ್ವಭಾವ, ನಿದ್ರೆ ವಿಷಯಕ್ಕೆ ಜನಸಾಮಾನ್ಯಕ್ಕಿರುವ ತಪ್ಪು ಭಾವನೆಗಳು. ಈವರೆಗೆ ನಾವು ಬಗೆ ಬಗೆಯಿಂದ ಮಾಡಿದ ವಿಚಾರದಿಂದ ಬರೀ ಎರವಿನ ವಿಚಾರದಲ್ಲಿ ಏನೇನು ಸಿದ್ಧವಾಗಿದೆ ಎಂಬುದನ್ನು ಒಕ್ಕಡೆಗೆ ಕೂಡಿಸಿ ಈ ಪ್ರಕಾಶವನ್ನು ಉಪಸಂಹಾರ ಮಾಡುವೆವು. ಈಗ ಎಚ್ಚರ, ಕನಸು, ನಿದ್ರೆ ಇವುಗಳನ್ನು ಇಟ್ಟುಕೊಂಡು ವಿಚಾರ ಮಾಡಿಕೊಂಡು ಬಂದರಲ್ಲ, ಇವುಗಳನ್ನು ಒಂದು ಕಡೆಯಲ್ಲಿ ಕೂಡಿಸಿ ಏನು ಸಿದ್ಧವಾಗುತ್ತಿದೆ ಅಂತ ವಿಚಾರ ಮಾಡಿ ನೋಡುವುದಕ್ಕೆ ನಿದ್ರೆಯ ಅನುಭವವನ್ನೇ ಇಟ್ಟುಕೊಂಡಿದ್ದಾರೆ. ಈ ಕ್ರಮ ಸ್ವಾಮಿಗಳು ಇಲ್ಲಿ ಬರೆದಿದ್ದಾರಲ್ಲ, ಶಂಕರ ಭಗವತ್ಪಾದರ ಬೃಹದಾರಣ್ಯಕೋಪನಿಷತ್ತಿನ ಕ್ರಮವನ್ನೇ ಇಲ್ಲಿ ಬರೆದಿರುವುದು. ಬೃಹದಾರಣ್ಯಕೋಪನಿಷತ್ತಿಗೆ ಭಾಷ್ಯವನ್ನು ಬರೆಯುವಾಗ ಈವರೆಗೂ ಎಚ್ಚರ, ಕನಸು, ನಿದ್ರೆಯ ರೂಪದಿಂದ ಜನಕ ಯಾಜ್ಞವಲ್ಕ್ಯರ ಸಂವಾದವು ನಡೆಯಿತಲ್ಲ, ಮತ್ತು ಈಗ ಒಟ್ಟಿನಲ್ಲಿ ಏನು ನಿರ್ಣಯವಾಗುತ್ತಿದೆ ಅನ್ನುವುದಕ್ಕೆ ನಿದ್ರೆಯ ಅನುಭವವನ್ನೇ ಮೂಲವಾಗಿಟ್ಟುಕೊಂಡು ತೋರಿಸಿದ್ದಾರೆ. ಅದನ್ನೇ ಸ್ವಾಮಿಗಳು ಇಲ್ಲಿ ಬರೆದಿದ್ದಾರೆ. ಈ ಕೆಲಸಕ್ಕೆ ಮುಖ್ಯವಾಗಿ ನಾವು ಗಾಢ ನಿದ್ರೆಯ ಅನುಭವವನ್ನೇ ತಳಹದಿಯಾಗಿ ಇಟ್ಟುಕೊಳ್ಳುವೆವು. ಮೊಟ್ಟ ಮೊದಲು ನಿದ್ರೆ ಎಂದರೇನು ಎಂಬುದನ್ನು ನಾವು ವಿಚಾರಿಸಬೇಕು. ಇಲ್ಲಿ ವಿಚಾರ ಮಾಡುವಾಗ ನಿದ್ರೆಯ ಅನುಭವವನ್ನೇ ಇಟ್ಟುಕೊಂಡಿವಿ ಅಂತ ಹೇಳ್ತಾರಲ್ಲ, ನಿದ್ರೆ ಅನ್ನುವುದಕ್ಕೂ ನಿದ್ರೆಯ ಅನುಭವ ಅನ್ನುವುದಕ್ಕೂ ಬಹಳ ಅಂತರ ಇಟ್ಟುಕೊಂಡಿದೆ. ನಿದ್ರೆ ಅಂದ್ರೆ ಸಾಮಾನ್ಯವಾಗಿ ಜನರು ಕಲ್ಪನೆ ಮಾಡಿಕೊಂಡಿದ್ದಾರಲ್ಲ, ಯಾವ ವ್ಯವಹಾರವು ನಡೆಯದೆ ಬಿದ್ದುಕೊಂಡಿರ್ತೇವಲ್ಲ ಅಂತ, ಅದು ನಿದ್ರೆ ಅಂತ ಅನಿಸ್ತಾ ಇದೆ. ಇನ್ನು ಶಾಸ್ತ್ರಕಾರರು ನಿದ್ರೆ ಅಂತ ಇಟ್ಟುಕೊಂಡಿದ್ದಾರಲ್ಲ, ಅವ್ರದ್ದು ಬಹಳ ವಿಚಿತ್ರವಾಗಿ ಐತಿ. ಸಾಮಾನ್ಯ ಜನರಿಗಿಂತಲೂ ಬಹಳ ವಿಚಿತ್ರವಾಗಿ ಐತಿ. ಯಾಕೆ ಅಂದ್ರೆ ಅವರು ನಿದ್ರೆ ಅಂದ್ರೆ ನಾನು ಇಷ್ಟು ಹೊತ್ತು ಏನೊಂದನ್ನರಿಯದೆ ಸುಖವಾಗಿ ಮಲಗಿದ್ದೆ ಅಂತ, ಇದು ನಿದ್ರೆಯ ವಿಷಯ ಅಂತ ಅವರು ಇಟ್ಟುಕೊಂಡಿದ್ದಾರೆ. ಹೀಗಿಟ್ಟುಕೊಂಡು ಅವರು ವಿಚಾರ ಮಾಡುವುದಕ್ಕೆ ಹೋಗ್ತಾ ಇದ್ದಾರೆ. ಅದರ ಕ್ರಮ ಬೇರೆ. ಯಾಕೆ ಅಂದ್ರೆ ನಾನು ಅಂತ ಇರ್ತತಿ, ಕಾಲ ಅಂತ ಇರ್ತತಿ, ಏನು ಅರಿಯದೆ ಇರುವ ಅವಿದ್ಯೆ ಇರ್ತತಿ, ಇದನ್ನೆಲ್ಲ ಇಟ್ಟುಕೊಂಡು ಅವರು ಹೇಳ್ತಾ ಇರ್ತಾರೆ. ಆದರೆ ಈಗ ಇಲ್ಲಿ ಹೇಳುವ ವಿಷಯ ನಿದ್ರೆಯ ಅನುಭವ ಅಂತ ಏನೈತೆ ನೋಡು. ಅನುಭವವೆಂದರೆ ಅದರ ಅನುಭವ ಆಗುವಾಗ ಹೇಗಿರ್ತೈತೋ ಅದನ್ನು ಅನುಭವ ಅನ್ನೋ ಮಾತಿನಿಂದ ಹೇಳಿರುವುದು. ಎಚ್ಚರ, ಕನಸು, ತನ್ನಿದ್ರೆ ಎಂಬ ಮೂರು ಅವಸ್ಥೆಗಳಲ್ಲಿ ಮೂರನೆಯದರ ಬಗ್ಗೆ ಜನರಿಗೆ ಉಂಟಾಗಿರುವಷ್ಟು ತಪ್ಪು ತಿಳುವಳಿಕೆಯು ಮಿಕ್ಕೆರಡರ ವಿಷಯದಲ್ಲಿ ಆಗಿಲ್ಲವೆಂದು ಧಾರಾಳವಾಗಿ ಹೇಳಬಹುದು. ಎಚ್ಚರ, ಕನಸು, ನಿದ್ರೆ ಅಂತೀವಿ ಇಟ್ಟುಕೊಂಡಿದ್ದರು. ಎಚ್ಚರ, ಕನಸಿನಲ್ಲಿ ಅಷ್ಟು ತಪ್ಪು ತಿಳುವಳಿಕೆ ಇಲ್ಲ, ನಿದ್ರೆ ವಿಷಯದಲ್ಲಿ ಭಾರಿ ತಪ್ಪು ತಿಳುವಳಿಕೆಯಿಂದ ಕೂಡಿಕೊಂಡಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಆ ಅವಸ್ಥೆಯ ಸ್ವರೂಪವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡರೆ ಪರಮಾರ್ಥದ ಮರ್ಮವೆಲ್ಲವೂ ಕೈವಶವಂತೆ ಎಂದು ಹೇಳಿದರೂ ಅತಿಶಯೋಕ್ತಿಯಾಗುವುದಿಲ್ಲ. ನಿದ್ರೆಯ ವಿಷಯವಿದೆಯಲ್ಲ, ನಿದ್ರೆಯ ಅನುಭವವನ್ನು ನಿದ್ರೆಯ ಅನುಭವ ಅಂತ ಹೇಳುವಾಗ ಹೇಗಿರ್ತೈತಿ ಅಂತ ಸರಿಯಾಗಿ ನೋಡಿಕೊಂಡ್ರೆ ಪರಮಾರ್ಥವೆಲ್ಲ ಕೈವಶವಾಗುತ್ತಿದೆ ಅಂತ ಏನು ಹೇಳ್ತೈತಿ ನೋಡು, ಅದು ಗೊತ್ತಾಗಿ ಬಿಡುತ್ತಿದೆ ಜಿಜ್ಞಾಸುಗಳಿಗೆ. ಹಿಂದೆ ಹೇಳಿಕೊಂಡು ಬಂದಿದೆ. ಏನು ಅಂದ್ರೆ ನಿದ್ರೆ ಅಂದರೆ ಮೊದಲು ನಮಗೆ ಅವಸ್ಥೆ ಅಂತ ಏನು ಅನಿಸೈತಿ ನೋಡು, ಅದನ್ನು ವಿಚಾರ ಮಾಡಬೇಕು.
ನಿದ್ರಾವಸ್ಥೆ ಅಂತ ರೂಢಿಯಲ್ಲಿ ಬಂದೈತಿ. ನಿದ್ರೆ ಅನ್ನೋದು ಒಂದು ಅವಸ್ಥೆಯೇ. ಅವಸ್ಥೆ ಅಂದ್ರೆ ಯಾವುದಕ್ಕಂತರ? ಕಾಲದಲ್ಲಿ ತೋರಿಕೊಳ್ಳುವ ಪದಾರ್ಥಗಳಿಗೆ ಅವಸ್ಥೆಗಳು ಬರ್ತವೆ. ಬಾಲ್ಯ, ಯೌವನ, ಮುಪ್ಪು, ಈಚು, ಕಾಯಿ, ಹಣ್ಣು ಅಂತ ಈಗ ತೋರಿಸಿಕೊಂಡು ಬಂದರಲ್ಲ, ಕಾಲದಲ್ಲಿ ಇದ್ದುಕೊಂಡಿರುವುದರಿಂದ ಅವುಗಳಿಗೆ ಅವಸ್ಥೆಗಳು ಪ್ರಾಪ್ತ ಆಗ್ತವೆ. ಈಗ ಜನರು ನಿದ್ರೆ ಅಂತ ಹೇಳಿಕೊಳ್ಳುತ್ತಾರಲ್ಲ, ಅದು ಕಾಲದಲ್ಲಿ ಇರುತ್ತಿದೆಯೇ? ಪರಿಣಾಮವನ್ನು ಹೊಂದುತ್ತಿದೆಯೇ? ಎಲ್ಲ. ಆದ್ದರಿಂದ ಅದು ಅವಸ್ಥೆ ಅಂತ ಹೇಳಿಸಿಕೊಳ್ಳುವುದಕ್ಕೆ ತಕ್ಕದ್ದಲ್ಲ. ಇನ್ನು ಪರಮಾರ್ಥವು ತೋರಿಕೊಳ್ಳುವ ಒಂದೊಂದು ಬಗೆಗೆ ಅವಸ್ಥೆ ಅಂತ ವೇದಾಂತಿಗಳು ಹೇಳುತ್ತಾರೆ. ವೇದಾಂತದಲ್ಲಿ ಪರಮಾರ್ಥವು ತೋರಿಕೊಳ್ಳುವ ಒಂದೊಂದು ಬಗೆಯ ಅವಸ್ಥೆ ಅಂತ ಹಿಂದೆ ಈ ಪರಮಾರ್ಥ ಚಿಂತಾಮಣಿಯಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಆ ಪ್ರಕಾರವಾಗಿ ನೋಡಿದರೆ ಪರಮಾರ್ಥವು ಯಾವ ರೂಪದಿಂದ ತೋರಿಕೊಂಡಿದೆ? ನಿದ್ರೆಯಲ್ಲಿ ಏನಾದರೂ ತೋರ್ತೈತ? ಎಚ್ಚರದಲ್ಲಿ ಕನಸಿನಲ್ಲಿ ದೃಶ್ಯ ರೂಪ ತೋರುತ್ತಿದೆಯಲ್ಲ, ಹಾಗೆ ನಿದ್ರೆಯಲ್ಲಿ ಏನಾದರೂ ತೋರುತ್ತಿದೆಯಲ್ಲ. ಹಾಗಾದರೆ ಏನೂ ತೋರದೇ ಇರುವುದರಿಂದ ಅದು ಅವಸ್ಥೆ ಅಲ್ಲ. ಅವಸ್ಥೆ ಬೇಕಾದರೆ ಕಾಲದಲ್ಲಿ ಪರಿಣಾಮ ಹೊಂದಬೇಕು ಒಂದು, ಏನಾದರೂ ತೋರಿಕೊಳ್ಳಬೇಕು ಒಂದು. ಯಾವ ದೃಶ್ಯ ರೂಪವೂ ಇಲ್ಲ, ಯಾವ ಪರಿಣಾಮವೂ ಇಲ್ಲ. ಆದ್ದರಿಂದಲೇ ಹೀಗೆ ಸರಿಯಾಗಿ ನೋಡಿದರೆ ಏನದು ಅಂತ ಗೊತ್ತಾಗುತ್ತಿದೆ. ಅಂದರೆ ಪರಮಾರ್ಥವೇ ಕೈವಶವಾಗುತ್ತಿದೆ ಅಂತ ಹೇಳಿದ್ದಾರಲ್ಲ, ಅನುಭವಕ್ಕನುಸರಿಸಿ ನೋಡಿ ನಿರ್ಣಯ ಮಾಡಿಕೊಳ್ಳಬೇಕು. ಇಲ್ಲಿ ಅವಸ್ಥೆ ಅನ್ನುವ ಮಾತು ಯಾಕೆ ಬಂದೈತಿ ಮತ್ತು ಏನ್ ತೋರ್ತೈತಿ, ವಿಕಾರ ಹೊಂದುತ್ತಿದೆ ಅಂತ ಹೇಳಿದೆಯಲ್ಲ, ಇಲ್ಲಿ ಹೊಂದುತ್ತಿದೆಯದಕ್ಕೆ ಅಂತ. ಜನರು ಗಾಢ ನಿದ್ರೆಯನ್ನು ಪ್ರತಿದಿನವೂ ಅನುಭವಿಸುತ್ತಿದ್ದಾರೆ. ಆದರೆ ಅದರ ಸ್ವರೂಪವನ್ನು ಕುರಿತು ಒಂದಿಷ್ಟು ಯೋಚಿಸುವುದೇ ಇಲ್ಲ. ನಿದ್ರೆಯನ್ನು ಪ್ರತಿ ದಿವಸ ಮಾಡ್ತಾ ಇದ್ದಾರೆ. ಆದರೆ ಏನಿದು ಹೀಗೆ ಬರ್ತೈತಲ್ಲ ನಮಗೆ ದಿನ, ಏನದು ಅಂತ ನೋಡಿದರೆ ವಿಚಾರ ಮಾಡುವುದಕ್ಕೆ ಅವಕಾಶವಿಲ್ಲ. ಮಲಗ್ತಾ ಇದ್ದಾನೆ, ಆರಾಮಾಗುತ್ತ, ಮತ್ತು ಉದ್ಯೋಗ ಮಾಡುವುದಕ್ಕೆ ಅನುಕೂಲವಾಗ್ತೈತಿ. ಮತ್ತೆ ಹೇಳ್ತಾ ಇದ್ದಾನೆ, ಉದ್ಯೋಗ ಮಾಡ್ತಾನೆ, ಮತ್ತೆ ನಿದ್ರೆ ಬರ್ತೈತಿ, ಮಾಡ್ತಾನೆ. ಹೀಗೇನೆ ಮಾಡಿಕೊಂಡು ಹೋಗ್ತಾನೆ. ನಿದ್ರೆ ವಿಷಯದಲ್ಲಿ ವಿಚಾರ ಮಾಡುವುದಕ್ಕೆ ಅವನಿಗೆ ವಿಚಾರ ಮಾಡುವುದು ಯಾವುದು ಅಂದರೆ, ತನ್ನ ಉದ್ಯೋಗದಲ್ಲಿ ಯಾವುದಾದರೂ ಕೊರತೆಯಾಗುತ್ತಿದೆಯೇ, ಆಹಾರದ ಕೊರತೆಯಾಗಿದೆಯೇ, ಬಟ್ಟೆಯ ಕೊರತೆಯಾಗಿದೆಯೇ, ದುಡ್ಡಿನ ಕೊರತೆಯಾಗಿದೆಯೇ, ವಸ್ತುವಿನ ಕೊರತೆಯಾಗಿದೆಯೇ, ಹೆಣ್ಣು ಗಂಡು ಕೊಡುವುದರ ಕೊರತೆಯಾಗಿದೆಯೇ, ಇಂಥದ್ದು ಯಾವುದಾದರೂ ಇದ್ದರೆ ವಿಚಾರ ಮಾಡ್ತಾರೆ. ಅದರಲ್ಲಿ ಏನೈತಿ ವಿಚಾರ ಮಾಡಕ್ಕೆ? ಆದ್ದರಿಂದಲೇ ವಿಚಾರ ಮಾಡಿಲ್ಲ. ಬಹುಜನರು ನಿದ್ರೆ ಎಂದರೆ ಒಂದು ಬಗೆಯ ಅಭಾವವೆಂದೇ ಇಟ್ಟುಕೊಂಡಿರುವಂತೆ ತೋರುತ್ತದೆ. ಏಕೆಂದರೆ ನಿದ್ರೆ ಎಂದರೇನೆಂದು ಯಾರನ್ನಾದರೂ ಕೇಳಿದರೆ, ಎಂದ್ರೆಯ ಜ್ಞಾನವಿಲ್ಲದೆ, ಮನಸ್ಸಿನ ತರ್ಕವಿಲ್ಲದೆ ಇರುವ ಅವಸ್ಥೆಯೇ ನಿದ್ರೆಯು. ಇನ್ನು ಕೆಲವರಿದ್ದಾರಲ್ಲ, ನಿದ್ರೆ ಅಂದರೆ ಏನು, ನಿದ್ರೆ ಅಂದರೆ ಏನು, ಏನು ಇಲ್ಲದ್ದು ಅಂತ ಕೆಲವರಿಗೆ ಕಲ್ಪನೆ ಬಂದಿದೆ. ಯಾಕೆ ಏನು ಇಲ್ಲದ್ದು? ಇಂದ್ರಿಯಗಳ ವ್ಯವಹಾರವಿಲ್ಲ, ಮನಸ್ಸಿನ ತರ್ಕದ ವ್ಯವಹಾರವೂ ಇಲ್ಲ. ಮತ್ತೇನೈತೆ ಬರೀದು ಅಂತ, ಏನು ಇಲ್ಲದ್ದು. ಅದಕ್ಕನ ಒಂದು ಅಭಾವ ರೂಪ ಅಂತ ತಿಳ್ಕೊಂಡಿದ್ದ. ಯಾವಿಗೆ ಸುಖ ದುಃಖಗಳು ಇರುವುದಿಲ್ಲ, ಯಾವ ರಾಗದ್ವೇಷಗಳು ಇರುವುದಿಲ್ಲ, ಯಾವುದಿಗೆ ವ್ಯವಹಾರವೂ ಇರುವುದಿಲ್ಲ ಎಂದು ಹೇಳುವುದು. ಅಲ್ಲಿ ವ್ಯವಹಾರದ ಸುಖ ದುಃಖಾದಿಗಳು ತೋರಿಕೊಳ್ಳುತ್ತಿವೆಯೇ? ಎಲ್ಲ. ಇನ್ನು ವ್ಯವಹಾರದ್ದು ರಾಗದ್ವೇಷಾದಿಗಳು ತೋರಿಕೊಳ್ಳುತ್ತಿವೆಯೇ? ಎಲ್ಲ. ಇಂಥದ್ದು ಯಾವುದೂ ತೋರಿಕೊಳ್ಳುವ ಪ್ರಸಂಗವೇ ಇಲ್ಲ. ಆದ್ದರಿಂದ ನಿದ್ರೆ ಅಂದರೆ ಏನು? ಏನೂ ಇಲ್ಲದ ಅಭಾವ ರೂಪ. ಆದರೆ ನಿದ್ರೆಯಲ್ಲಿ ಏನೇನೂ ಇಲ್ಲವೆಂಬುದನ್ನು ಹೇಳಿದ ಮಾತ್ರಕ್ಕೆ ಅದರ ವರ್ಣನೆಯು ಪೂರೈಸಿದೆ. ಅದು ಯಾವಗೆ ಅವಸ್ಥೆ ಎಂಬುದನ್ನು ಯೋಚಿಸುವುದೇ ಬೇಡವೇ? ಈಗ ಏನೂ ಇಲ್ಲ ಅಭಾವ ರೂಪ ಅಂತ ಹೇಳ್ತಾರಲ್ಲ,
ಅಷ್ಟು ಹೇಳಿದ ಮಾತ್ರದಿಂದ ನಿದ್ರೆ ವಿಷಯ ಮುಗಿಯುತ್ತಿದೆಯೇ? ಅದು ಏನದು, ಯಾಕೆ ಹಾಗೆ ಬರ್ತೈತಿ, ದಿವಸ ಆಗಿರ್ತೈತಲ್ಲ, ಏನು ಅಂತ ವಿಚಾರ ಮಾಡಬೇಕೋ ಇಲ್ವೋ ಅದನ್ನೇ ಈಗ ಹೇಳ್ತಾ ಇದ್ದಾರೆ. ನಿದ್ರೆಯು ಕರ್ಣಗಳು ಕೆಲಸ ಮಾಡದೇ ಇರುವ ಬರಿಯ ಅಭಾವ ಮಾತ್ರವಾಗಿದ್ದರೆ ಅದರಲ್ಲಿ ನಮಗೆ ದೊರೆಯತಕ್ಕ ವಿಧಿರೂಪವಾಗಿ ಹೇಳುವುದಕ್ಕಾಗುವ ಪ್ರಯೋಜನವೇನೂ ಇಲ್ಲದಿದ್ದರೆ ಅದಕ್ಕಾಗಿ ಪ್ರತಿಯೊಂದು ಪ್ರಾಣಿಯು ಪ್ರತಿದಿನವೂ ಹಾತುವರಿಯುತ್ತಿರುವುದೇಕೆ? ಈಗ ಇವರು ಜನರನ್ನು ಕೇಳ್ತಾ ಇದ್ದಾರೆ, ನಮಗೆ ಅಲ್ಲಿ ಬರೀ ಅಭಾವ ರೂಪವಾಗಿದ್ದರೆ ಅಲ್ಲಿ ವಿಧಿರೂಪವಾಗಿ ಯಾವುದೋ ಒಂದು ಪ್ರಯೋಜನವು ಅನಿಸುತ್ತಿದೆಯಲ್ಲ, ಜನರು ದಿನಾ ನಿದ್ರೆ ಮಾಡಬೇಕು ಅಂತ ಯಾಕೆ ಅಪೇಕ್ಷೆ ಮಾಡ್ತಾ ಇದ್ದಾರೆ? ಬರೀ ಅಭಾವ ರೂಪವಾಗಿದ್ದರೆ ನಿದ್ರೆ ಯಾಕೆ ಅಪೇಕ್ಷೆ ಮಾಡಬೇಕು, ನಿದ್ರೆ ಮಾಡಬೇಕು ಅಂತ? ಅಲ್ಲಿ ಪ್ರಯೋಜನ ಏನೂ ಇಲ್ಲದೆ ಇದ್ರೆ ಯಾಕೆ ನಿದ್ರೆ ಮಾಡಬೇಕು ಅಂತ ಹಾತೊರೆಯಬೇಕು? ಅದು ಏನ್ ತೋರಿಸ್ತೈತಿ ಅಂದ್ರೆ ಏನೋ ಒಂದು ಪ್ರಯೋಜನ ಐತಿ ಅಂತ ತೋರಿಸ್ತೈತಿ. ಅದು ಸರಿಯಾಗಿ ನೋಡಿಕೊಳ್ಳುವವರಿಗೆ ಗೊತ್ತಾಗಿಬಿಡುತ್ತಿದೆ. ಬರೇ ಅಭಾವ ರೂಪವಾಗಿದ್ದರೆ ನಿದ್ರೆಯನ್ನು ಅಪೇಕ್ಷೆ ಮಾಡ್ತಾ ಇರಲಿಲ್ಲ ಜನರು. ಭಾವರೂಪವಾಗಿ ಯಾವುದೋ ಒಂದು ಪ್ರಯೋಜನವು ಅಲ್ಲಿ ಇರುವುದರಿಂದಲೇ ನಿದ್ರೆ ಬರದೇ ಇದ್ರೆ ಅದೇನು ಅಭಾವ ರೂಪ ಆಗಿತ್ತು, ಬರದೇ ಇದ್ರೆ ಎಲ್ಲಿ ಬಿಡು ಅಂತ ಈಗ ಬಿಡಬೇಕಾಗಿತ್ತು. ಹಾಗಿಲ್ಲ, ಅದು ಬರದೇ ಇದ್ರೆ ಜನರಿಗೆ ಪ್ರಾಣಿಗಳಿಗೆ ಒಂಥರದ ತಳಮಳ ಆಗ್ತೈತಿ. ಹಾಗಾದ್ರೆ ಅಲ್ಲಿ ವಿಧಿರೂಪವಾಗಿ ಭಾವರೂಪವಾಗಿ ಯಾವುದೋ ಒಂದು ಪ್ರಯೋಜನವೂ ಇದೆ. ಅದನ್ನು ಜನರು ಪ್ರತಿ ದಿವಸ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ನಾವು ಏನ್ ಹೇಳ್ತಾರಂದ್ರೆ ಸುಖವಾಗಿ ನಿದ್ರೆ ಮಾಡಿದ್ವಿ ಅಂತ ಹೇಳ್ತಾರೆ. ಅಲ್ಲಿ ಭಾವರೂಪವಾಗಿ ಆ ಸುಖ ಅವರಿಗೆ ಅನಿಸ್ತಾ ಇದ್ರೆ ಹೇಗೆ ನಿದ್ರೆಗೆ ಹಾತೊರೀತಾ ಇದ್ರು? ಬರೇ ಅಭಾವ ರೂಪವಾಗಿದ್ರೆ ಹಾಗೆ ಹೋಗ್ತಾ ಇರಲಿಲ್ಲ, ಜನರು ಅಪೇಕ್ಷೆ ಮಾಡ್ತಾ ಇರಲಿಲ್ಲ. ನಿದ್ರೆ ಅದಕ್ಕಾಗಿ ಪ್ರತಿಯೊಂದು ಪ್ರಾಣಿಯೂ ಹಾತೊರೆಯುತ್ತಿರುವುದೇಕೆ? ನಾವು ನಿದ್ರಿಸುವಾಗ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದುಕೊಂಡಿರುವೆವೆಂದು, ಹೊರಗಡೆಯಲ್ಲಿ ಪ್ರಪಂಚದ ಅರಿವಿಲ್ಲದೆ ನಾವು ಹಾಗೆ ಬಿದ್ದುಕೊಂಡಿದ್ದರು ಪ್ರಪಂಚವು ತನ್ನ ಪಾಡಿಗೆ ತಾನು ದೇಶಕಾಲ ನಿಮಿತ್ತಗಳ ಕಟ್ಟುಪಾಡಿಗೆ ಒಳಪಟ್ಟು ಮಾರ್ಪಡುತ್ತಲೇ ಇರುವುದೆಂದು ನಾವುಗಳು ಸಾಮಾನ್ಯವಾಗಿ ಭಾವಿಸಿಕೊಂಡಿರುವೆವು. ಜನರು ಏನು ಭಾವನೆ ಮಾಡಿಕೊಂಡಿದ್ದಾರೆ ಅಂದ್ರೆ, ನಾವು ನಿದ್ರೆ ಮಾಡುವಾಗ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದುಕೊಂಡಿರ್ತೀವಿ ಅಂತ. ಅಂದ್ರೆ ಪ್ರಪಂಚದಲ್ಲಿ ಒಂದು ಮನೆ ಕಟ್ಕೊಂಡಿರ್ತೀವಿ, ಅಥವಾ ಬಯಲಲ್ಲಿ ಆಗಲಿ, ರೂಮಿನಲ್ಲಿ ಆಗಲಿ, ಅಥವಾ ಮಹಡಿ ಮೇಲೆ ಆಗಲಿ, ಎಲ್ಲೇ ಆಗಲಿ ಬಿದ್ದುಕೊಂಡಿರ್ತೀವಿ ಅಂತ ಈ ಕಲ್ಪನೆ ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಬಿದ್ದುಕೊಂಡಿರ್ತೇವಲ್ಲ, ಈ ಪ್ರಪಂಚ ಐತ್ ನೋಡಿ, ಇದು ದೇಶ ಕಾಲ ನಿಮಿತ್ತಕ್ಕನುಸರಿಸಿ ಅದು ವ್ಯವಹಾರವು ಇದ್ದುಕೊಂಡೇ ಇರುತ್ತಿದೆ ಅಂತ ಹೀಗೆ ಕಲ್ಪನೆ ಮಾಡಿಕೊಂಡಿದ್ದಾರೆ ಸಾಮಾನ್ಯ ಜನರೆಲ್ಲ. ಈಗ ಹೀಗೆ ನೋಡಿಕೊಳ್ಳುವಾಗ ಏನು ಕೈ ಬಿಟ್ಟಿದ್ದಾರೆ ಅವರು? ನಿದ್ರೆಯ ಅನುಭವವನ್ನು ಕೈ ಬಿಟ್ಟಿದ್ದಾರೆ. ನಿದ್ರೆಯ ಅನುಭವದಿಂದ ನಿದ್ರೆಯನ್ನು ನೋಡಿದರೆ ಈ ಪ್ರಪಂಚದ ಒಂದು ಮೂಲೆಯಲ್ಲಿ ಬಿದ್ದುಕೊಂಡಿರುತ್ತೇವೆ ಅಂತ ಅನಿಸುತ್ತಿದೆಯೇ? ದೇಶಕಾಲ ನಿಮಿತ್ತಗಳಿಗೆ ಒಳಪಟ್ಟು ಪ್ರಪಂಚವು ತನ್ನ ಪಾಡಿಗೆ ತಾನು ಇರುತ್ತಿದೆ ಅಂತ ಅನಿಸುತ್ತಿದೆಯೇ? ಹಾಗ ಅನಿಸ್ತು ಅಂದ್ರೆ ಪ್ರಪಂಚವು ಎಚ್ಚರವಾಗಿ ಅದೇವಿ, ನಿದ್ರೆನೂ ಮಾಡ್ತೇವಿ ಅಂತ ಹೇಳ್ತಿದೆ ಅಂತ ಹಿಂದೆ ಹೇಳಿಕೊಂಡು ಬಂದಿದ್ದಾರೆ. ಆದರೆ ಅನುಭವಕ್ಕನುಸರಿಸಿ ನೋಡಿದರೆ ಬಹಳ ಲಾಭವಿದೆ. ಹಾಗೆ ನೋಡುವುದಕ್ಕೆ ಬರದೇ ಇರುವಾಗ ಈ ಕಲ್ಪನೆಗಳನ್ನು ಮಾಡಿಕೊಂಡಿದ್ದಾರೆ ಜನರು. ಆದರೆ ಪ್ರಪಂಚವು ತಾನೇ ತಾನಾಗಿರಬಲ್ಲದೆ
ನಮ್ಮ ಎಚ್ಚರದಲ್ಲಿ ಕಾಣುವ ಪ್ರಪಂಚವು ಅವಸ್ಥೆಗೆ ಕಟ್ಟು ಬಿದ್ದಿರುವುದೆಂಬುದನ್ನು ನಾವು ಎಚ್ಚರವಾಗಿಲ್ಲದಾಗಲದು ಹಾಗೇ ಇರಬಹುದೆಂದು ಹೇಳುವ ಮಾತಿಗೆ ಅರ್ಥವೇ ಇಲ್ಲವೆಂಬುದನ್ನು ಹಿಂದೆಯೇ ತಿಳಿಸಿಕೊಟ್ಟಿರುತ್ತೇವೆ. ದೇಶಕಾಲ ನಿಮಿತ್ತಕ್ಕೆ ಒಳಪಟ್ಟು ಪ್ರಪಂಚ ಯಾವ ಅವಸ್ಥೆಗೆ ಕಟ್ಟು ಬಿದ್ದಿರುವ ಇಲ್ಲದಿರುವಾಗಲೂ ಆ ಕಲ್ಪನಾ ರೂಪದಿಂದ ನೋಡುವುದಕ್ಕೆ ಹೊತ್ತೆ ಅಂದ್ರೆ ಅಲ್ರಿ, ನಮಗೊಬ್ಬರಿಗೆ ಎಚ್ಚರ ಇಲ್ಲದಿದ್ದರೆ ಏನಾಯ್ತು? ಉಳಿಕೆದವರು ಇರ್ತಾರೋ ಇಲ್ವೋ? ಉಳಿದ ಪ್ರಪಂಚ ಇರ್ತೈತೋ ಇಲ್ವೋ? ಹೀಗೆ ಹೇಳಿಸ್ತೈತಿ ಆ ಬುದ್ಧಿಗೆ ಒಳಗಾಗಿ ಇವನು ಹೌದು ನಾವು ಒಬ್ಬರು ಮಲಗಿದ್ರೆ ಉಳಿಕಿದವ್ರು ಇರ್ತಾರೋ ಇಲ್ವೋ ಅಂತ ಕೇಳ್ತೀವಿ. ಅದನ್ನ ನಾವು ಕೇಳ್ತಾ ಇರೋದು ಏನು? ನೀನು ನಿದ್ರೆ ಮಾಡ್ತಾ ಇದ್ದೀಯೆ, ಹೊರಗೆ ಪ್ರಪಂಚ ಐತಿ ಅನ್ನೋದು ಹ್ಯಾಕ್ ಗೊತ್ತು ಹೇಳು? ಹ್ಯಾಕ್ ಗೊತ್ತಾಗುತ್ತಿದೆ ನಿನಗೆ? ಅಲ್ರಿ, ಅವರೆಲ್ಲಿ ಹೋಗಿರ್ತಾರ ಅಂತ ಯಾವಾಗ ಗೊತ್ತಾಗುತ್ತೆ? ಎಚ್ಚರಾದಾಗ ಇದ್ದೇ ಇರ್ತಾರೆ. ಎಚ್ಚರಾದಾಗ ಇದ್ದ ಇರ್ತಾರಲ್ಲ ಅಂತಂದ್ರೆ ಏನ್ ಹೇಳಿದಂಗಾಯ್ತು? ಎಚ್ಚರದಲ್ಲಿರುವ ಪ್ರಪಂಚ ಎಚ್ಚರದಲ್ಲಿ ಐತಿ ಅಂತ ಹೇಳಿದಂತೆ ಆಯ್ತು ಅಂತ ಇಷ್ಟೇ ಅರ್ಥ. ಆದರೆ ನಿದ್ರೆಯಲ್ಲಿ ಪ್ರಪಂಚವು ಇರುತ್ತಿದೆ ಅಂತ ಅರ್ಥವಾಗುತ್ತಿದೆಯೇ? ಎಲ್ಲ ಈ ಮರ್ಮ ಗೊತ್ತಾಗದೆ ಇರುವುದರಿಂದ ಅವರು ಎಲ್ಲರೂ ಇರ್ತಾರ, ನಾನೊಬ್ಬರು ನಿದ್ರೆ ಮಾಡಿದ್ರೆ ಏನಾಯ್ತು ಅಂತ. ಇವರು ನಿದ್ರೆ ಅಂದ್ರೆ ಏನು ಅಂತ ಎಂಥ ಅವಸ್ಥೆ ಅನ್ನೋದು ಗೊತ್ತು ಮಾಡಿಕೊಂಡಿಲ್ಲ. ಎಚ್ಚರ ಅಂದ್ರೆ ಯಾವ ಅವಸ್ಥೆ ಅಂತ ತಿಳ್ಕೊಂಡಿಲ್ಲ. ಎಚ್ಚರದ ಅವಸ್ಥೆ ಇಲ್ಲದಿರುವಾಗ ಪ್ರಪಂಚವು ತೋರಿಕೊಳ್ಳುತ್ತಿದೆಯೇ ಇರುತ್ತಿದೆಯೇ? ಎಚ್ಚರಕ್ಕೆ ಕಟ್ಟು ಬಿದ್ದಿರುವ ಪ್ರಪಂಚವನ್ನು ಇನ್ನೊಂದು ಅವಸ್ಥೆಯಲ್ಲಿ ನೋಡುವುದಕ್ಕೆ ಯಾರಿಗಾದರೂ ಸಾಧ್ಯವಿದೆಯೇ? ಯಾಕೆ ಬರ್ತೈತಿ? ಎಚ್ಚರದ ಅವಸ್ಥೆ ಬಂದಿಲ್ಲ ನಿಮಗೆ. ಹೆಚ್ಚಿಗೆ ಬೇಡ, ನಿಮಗಿರುವ ಶರೀರೇಂದ್ರಿಯಾದಿಗಳು ನಿಮ್ಮ ಹೆಂಡ್ರು ಮಕ್ಕಳು ಅವ್ರನ್ನಷ್ಟು ತಿಳ್ಕೊಂಡ್ರೆ ಸಾಕು. ಯಾಕೆ ತಿಳ್ಕೊಂತೀರಿ? ನಿಮಗೆ ಎಚ್ಚರದ ಅವಸ್ಥೆ ಇಲ್ಲದಿರುವಾಗ ನಿಮಗೆ ಶರೀರೇಂದ್ರಿಯಾದಿಗಳು ಅದಾವಂತ ತಿಳ್ಕೋಬೇಕು. ನಿಮ್ಮ ಹೆಂಡ್ರು ಮಕ್ಕಳು ಗಂಡ್ರು ಅದಾರಂತ ತಿಳ್ಕೋಬೇಕಾದ್ರೆ ಏನಿರ್ಬೇಕು? ಎಚ್ಚರ ಇರ್ಬೇಕು. ಎಚ್ಚರ ಇಲ್ಲ, ಮತ್ತೈತಿ ಅಂದ್ರೆ ಏನರ್ಥ? ಆದ್ದರಿಂದಲೇ ಹೀಗೆ ನಿದ್ರೆ ಒಂದು ಮೂಲೆಯಲ್ಲಿ ನಿದ್ರೆನು ಮಾಡ್ತಿರ್ತೀವಿ, ಈ ಪ್ರಪಂಚ ತನ್ನ ಪಾಡಿಗೆ ತಾನು ಇರ್ತೈತಿ ಅಂತ ಕಲ್ಪನೆ ಮಾಡುವುದಿದೆಯಲ್ಲ, ಅನುಭವಕ್ಕನುಸರಿಸಿ ನೋಡುವುದಕ್ಕೆ ಬರದೇ ಇರುವ ಕಲ್ಪನೆ. ಇದಲ್ಲದೆ ನಿದ್ರೆ ಹೊರಗಡೆಯಲ್ಲಿ ಪ್ರಪಂಚವಿರುವುದೆಂದು ನಾವು ಎಣಿಸುವಾಗ ನಿದ್ರೆ ಅಂದರೆ ಒಂದು ಕೋಣೆಯೆಂದು ಅಥವಾ ಎಲ್ಲೆ ಕಟ್ಟುಗಳು ಮತ್ತು ಯಾವುದಾದರೊಂದು ಪ್ರದೇಶವೆಂದು ಭಾವಿಸದಂತೆ ಆಗುವುದಿಲ್ಲವೇ? ನಿದ್ರೆ ಅಂದರೆ ಏನು ಅಂತ ತಿಳಿಯದೇ ಇರುವಾಗ, ನಿದ್ರೆ ಅಂದ್ರೆ ತಮ್ಮ ಪಾಡಿಗೆ ತಾವು ಪ್ರಪಂಚ ಇದ್ದುಕೊಂಡಿರ್ತತಿ, ಜನರು ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಇವನು ನಿದ್ರೆ ಅಂದ್ರೆ ಯಾವುದೋ ಒಂದು ಗಿಲಿ ಹಾವು ಸೇರಿಕೊಳ್ಳುವ ಒಂದು ಹೋರು ಹುತ್ತು ಅಂತ ಕಲ್ಪನೆ ಮಾಡಿಕೊಂಡಿರ್ತಾರೆ. ನಮ್ಮ ಹೊರಗೆ ಇದ್ದುಕೊಂಡಿರುವ ಒಂದು ಹೋರು ಅಥವಾ ಗುದ್ದು ಅಂತಾರಲ್ಲ, ಅಂಥದ್ದೇ ನಿದ್ರೆ ಅಂದ್ರೆ. ನಿದ್ರೆ ಅನ್ನೋದು ಒಂದು ಅನುಭವವಾಗಿದೆ. ಎಚ್ಚರವು ಹೇಗೆ ಒಂದು ಅನುಭವವೋ, ನಿದ್ರೆ ಅನ್ನುವುದು ಹಾಗೆ ಒಂದು ಅನುಭವ. ಹಾಗೆ ನೋಡುವುದನ್ನು ಬಿಟ್ಟು ಹೇಗೋ ನೋಡಿಕೊಳ್ಳುವುದಕ್ಕೆ ಹೋಗುತ್ತಾನಲ್ಲ, ತಿಳಿಯುವುದಿಲ್ಲ. ಈ ಕ್ರಮವನ್ನು ಯಾರು ಅನುಸರಿಸಿಲ್ಲವೋ ಅವರಿಗೆ ಅವಸ್ಥೆಗಳ ವಿಷಯ ಗೊತ್ತಾಗುವುದಿಲ್ಲ. ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಚ್ಚರ, ಕನಸು, ನಿದ್ರೆ 3 ಅವಸ್ಥೆಗೆ ನಾನು ಸಾಕ್ಷಿ ಇದ್ದೀನಿ, ಇಷ್ಟು ತಿಳ್ಕೊಂಡ್ರೆ ಆಯ್ತಪ್ಪ ಅಂತ ಇಷ್ಟು ಸಮಾಧಾನ ಪಡ್ತಾ ಇದ್ದಾರೆ. ಆದ್ರೆ ತಿಳ್ಕೊಂಡ್ರೆ ಸಮಾಧಾನ ಪಡ್ತಾರೆ, ಖರೆ ತಿಳ್ಕೋಬೇಕಲ್ಲ. ಎಚ್ಚರ, ಕನಸು, ನಿದ್ರೆ 3ಕ್ಕೆ ಸಾಕ್ಷಿ ಇದೇನೆ ಅಂತ ಹೇಳುವಾಗ ಅವರ ಕಲ್ಪನೆ ಏನಂದ್ರೆ, ಎಚ್ಚರ ಇರ್ತೈತಿ ಅದನ್ನು ಬೆಳಗ್ತೀನಿ, ಕನಸು ಇರ್ತೈತಿ ಅದನ್ನು ಬೆಳಗ್ತೀನಿ, ನಿದ್ರೆ ಇರ್ತೈತಿ ಅದನ್ನು ಬೆಳಗ್ತೀನಿ, ಆದ್ದರಿಂದ 3ನ್ನು ಬೆಳಗುವುದರಿಂದ ನಾನು ಸಾಕ್ಷಿಯಾದೆ ಅಂತ ಅವನು ಕಲ್ಪನೆ ಮಾಡಿಕೊಂಡ. ಈ 3ನ್ನು ಬೆಳಗುವಾಗ ಅವೆಲ್ಲದವು ನೀನೆಲ್ಲಿದ್ದೀವಿ ಹೇಳ. ನೀನು ಎಲ್ಲಿ ನಿಂತು ಅವುಗಳನ್ನು ಬೆಳಗಿದಿ, ಎಲ್ಲಿ ನಿಂತು ಅವುಗಳನ್ನು ನೋಡಿದಿ, ಅವುಗಳು ಎಲ್ಲ.
ಅವನಲ್ಲಿರುವ ಬುದ್ಧಿ ಏನ್ ಮಾಡೈತಿ ಅಂದ್ರೆ ಕಣ್ಣಿಲ್ಲೈತಿ, ರೂಪ ಅಲ್ಲೈತಿ ಅಂತ ಕಲ್ಪನೆ ಮಾಡ್ತೈತಲ್ಲ. ಹಾಗೆ ಎಚ್ಚರ ಹೊರಗೈತಿ, ನಾನು ಅದನ್ನು ನೋಡ್ತೀನಿ ಅಂತ ಈ ಕಲ್ಪನೆ ಮಾಡಿಕೊಳ್ಳುತ್ತೆ, ಬೆರಕೆತನ ಮಾಡುತ್ತೆ. ಆದ್ದರಿಂದಲೇ ಅವನಿಗೆ ಅವಸ್ಥೆಗಳ ವಿಷಯವನ್ನು ವಿಚಾರ ಮಾಡಿ ಇರುವಂತೆ ತತ್ವವನ್ನು ತಿಳ್ಕೊಳ್ಳುವುದಕ್ಕೆ ಯೋಗ್ಯತೆ ಬಂದಿಲ್ಲ. ಹೇಳಿ ಅವನು 3 ಅವಸ್ಥೆಗೆ ಸಾಕ್ಷಿ ಅಂತ ಹೇಳುವಾಗ ನೀನು ಸಾಕ್ಷಿಯಾಗಿ ಎಲ್ಲಿ ನಿಂತು ನೋಡಿದಿ, ಅವಸ್ಥೆಗಳು ಎಲ್ಲದ ಹಾಗೆ ನೋಡುವುದಕ್ಕೆ ಬರಬೇಕಲ್ಲ. ಆದ್ದರಿಂದಲೇ ಅವಸ್ಥೆಗಳ ವಿಷಯ ತಿಳಿಯದೇ ಇರುವುದರಿಂದ ಕಲಬೆರಕೆಯಾಗಿಬಿಟ್ಟಿದೆ. ಅದಕ್ಕನ ಇಲ್ಲಿ ಅವಸ್ಥೆಯನ್ನು ನೋಡುವಾಗ ಎಚ್ಚರದ ಅವಸ್ಥೆಯು ಯಾವುದು ತೋರಿಕೊಳ್ಳುತ್ತದೆಯೋ ಅದರಲ್ಲಿ ತೋರಿಕೊಳ್ಳುವ ಪ್ರಪಂಚವೆಲ್ಲ ಅದಕ್ಕೆ ಕಟ್ಟು, ಕನಸಿನಲ್ಲಿ ತೋರಿಕೊಳ್ಳುವ ಪ್ರಪಂಚ ಕನಸಿಗೆ ಕಟ್ಟು. ನಿದ್ರೆಯಲ್ಲಿ ಯಾವ ಪ್ರಪಂಚವೂ ತೋರುವುದಿಲ್ಲ. ನಿದ್ರೆ ಅನುಭವ ಇರುವಾಗ ಇನ್ನೆರಡು ಅವಸ್ಥೆಗಳ ಪ್ರಪಂಚದ ಅನುಭವ ಇರುವುದಿಲ್ಲ. ಹೀಗೆ ಅನುಭವದಲ್ಲಿ ಇರುವಂತೆ ವಿಮರ್ಶನೆ ಮಾಡಿ ನೋಡಿದರೆ ಆಗ ಇವನು ತಾನೇ ಆತ್ಮರೂಪವಾಗಿ ನಿಂತುಕೊಳ್ಳುತ್ತಾನೆ. ಆವಾಗ ಇವನು ಆತ್ಮರೂಪವಾಗಿ ನಿಂತುಕೊಂಡು ನೋಡುವಾಗ ಎಚ್ಚರ ಅಲ್ಲ, ಕನಸಲ್ಲ, ನಿದ್ರೆ ಅಲ್ಲ. ಅವನು ಎದುರಿಗಿರುವುದಿಲ್ಲ ನೋಡಿಕೊಳ್ಳುವುದಕ್ಕೆ. ಅವನಿಗೆ ಇವನು ಆತ್ಮನಾಗಿ ನಿಂತಿದ್ದಾನಲ್ಲ, ಇವನು ಎದುರಿನಲ್ಲಿ ಇರುವುದಕ್ಕೆ ಅವನು ಇರಬೇಕಲ್ಲ. ಆತ್ಮನನ್ನು ತಿಳಿಯದಿರುವಾಗ ತೋರಿಕೊಂಡ ಅವಸ್ಥೆ, ಆತ್ಮನಾಗಿ ನಿಂತಾಗ ಅವು ಅವಸ್ಥೆಗಳಾಗುತ್ತಿವೆ ಎಲ್ಲ. ಆದ್ದರಿಂದಲೇ ಅವಸ್ಥೆಗಳ ಕಡೆಗೆ ಲಕ್ಷ್ಯ ಆಯಿತೋ, ಆತ್ಮನಲ್ಲಿ ನಿಲುಗಡೆ ಇಲ್ಲ. ಅವನಿಗೆ ಆತ್ಮನಲ್ಲಿ ನಿಲುಗಡೆ ಬಂದಾಯ್ತೋ, ಅವನಿಗೆ ಅವಸ್ಥೆಗಳಾಗಿವೆ. ಇಷ್ಟೇ ಇಲ್ಲ. ಇದು ಈ ಒಂದು ಅನುಭವವೇ ಹೊರತು ಅದು ದೇಶ ಕಾಲಗಳಲ್ಲಿರಬಲ್ಲ ವಸ್ತುವನ್ನು. ಹೀಗಿದ್ದರೂ ನಾವು ಅವಸ್ಥೆಗೆ ಒಂದು ಹೊರಗಡೆಯನ್ನು ಒಂದು ಒಳಗಡೆಯನ್ನು ಕಲ್ಪಿಸುತ್ತಿದ್ದೇವೆ. ಇದು ತಪ್ಪಲ್ಲವೇ? ನಿದ್ರೆಯನ್ನು ನೋಡಿಕೊಳ್ಳುವುದಕ್ಕೆ ಸರಿಯಾಗಿ ಬರದೇ ಇರುವಾಗ ನಮ್ಮ ಹೊರಗೆ ಇರುವಂತೆ ನೋಡಿಕೊಳ್ಳುತ್ತೇವೆ. ಹೊರಗೆ ಪ್ರಪಂಚ ಐತಿ, ಒಳಗೆ ನಿದ್ರೆ ಮಾಡ್ತೀವಿ. ಒಳಗ ಅನ್ನುವಾಗ ಒಂದು ಗುದ್ದಿದ್ದಂತೆ, ಹೊರಗಿರುವಾಗ ಹೊರಗಡೆ ಪ್ರಪಂಚ ಅಂಗಳಿದ್ದಂತೆ ಅಂತ ಕಲ್ಪನೆ ಮಾಡಿಕೊಂಡಿದ್ದಾರೆ. ಹೊರಗಡೆ ಒಳಗಡೆ ಅಂತ ಕಲ್ಪಿಸುವುದು ದೇಶದಲ್ಲಿ ಕಲ್ಪನೆ ಮಾಡುವುದಕ್ಕೆ ಬರುತ್ತದೆ. ಹೊರಗ ಒಳಗ ಅನ್ನೋದು. ನಿದ್ರೆಯು ದೇಶದಲ್ಲಿ ಕಟ್ಟು ಬಿದ್ದಿದೆಯೇ? ನಿದ್ರೆ ಅನ್ನುವ ಮಾತು ದೇಶದಲ್ಲಿ ಆಗುತ್ತಿದೆಯೇ, ಕಾಲದಲ್ಲಿ ಆಗುತ್ತಿದೆಯೇ? ಎಲ್ಲ ಅದು ಒಂದು ಅನುಭವ. ಆದ್ದರಿಂದಲೇ ಅದಕ್ಕೆ ಹೊರಗ ಒಳಗ ಅಂತ ಕಲ್ಪನೆ ಮಾಡುವುದು ತಪ್ಪು. ನಾನು ನಿದ್ರೆ ಮಾಡುತ್ತಿರುವಾಗ ಮತ್ತೊಬ್ಬರು ಎಚ್ಚರವಾಗಿರಬಹುದು. ಅವರು ನಾನು ಎಚ್ಚತ್ತ ಮೇಲೆ ಹಾಗೆಂದು ಹೇಳಲೂಬಹುದು. ಆದ್ದರಿಂದ ಪ್ರಪಂಚವು ನಮ್ಮ ನಿದ್ರೆ ಕಾಲದಲ್ಲಿ ಇರಬೇಕು ಎನ್ನುವುದು ವ್ಯವಹಾರ ದೃಷ್ಟಿಯಿಂದ ಸರಿಯೇ. ಆದರೆ ತತ್ವ ನಿರ್ಧಾರಣಕ್ಕೆ ಈ ದೃಷ್ಟಿಯು ಹೇಗೆ ಸಹಾಯವಾದೀತು? ನಾನು ಇನ್ನೊಬ್ಬನು ಎಲ್ಲರೂ ಎಚ್ಚರದ ಪ್ರಪಂಚಕ್ಕೆ ಸೇರಿದವರು. ಎಚ್ಚರದ ದೃಷ್ಟಿಯಿಂದ ನಾನು ನೀನು ಮತ್ತೊಬ್ಬರು ಎಂದು ಹೇಳುವುದು ಸರಿ. ಆದರೆ ನಿದ್ರೆ ಅನುಭವದ ಕಣ್ಣಿನಿಂದ ನೋಡಿದಾಗ ನಿದ್ರೆಯಲ್ಲಿ ನಾನೆಲ್ಲಿ ನೀನೆಲ್ಲಿ? ವ್ಯವಹಾರದ ದೃಷ್ಟಿಯಿಂದ ನೋಡುವುದಕ್ಕೆ ಹೋಗ್ತಾ ಇದ್ದಾನಲ್ಲ, ಅವಾಗ ನಾನು ನಿದ್ರೆ ಮಾಡ್ತಾ ಇದ್ರು, ಇವರು ಎಚ್ಚರವಾಗಿದ್ರು, ಇವರು ಕೆಲಸ ಮಾಡಿಸ್ತಾ ಇದ್ರು. ನಾನು ಎಚ್ಚತ್ತ ನಂತರ ನೋಡಪ್ಪ ನೀನು ಮಲಗಿದ್ದಿ, ಎಷ್ಟು ಮನಿ ಎತ್ತರ ಕಟ್ಸೇನಿ ಮತ್ತು ಇಂಥ ಕೆಲಸ ಮಾಡ್ಸೇನಿ ಅಂತ ಹೇಳ್ತಾನೆ. ಆದ್ದರಿಂದಲೇ ನಾನು ನಿದ್ರೆ ಮಾಡಿದ್ರು ಅವರು ಕೆಲಸ ಮಾಡ್ಯಾರ ಇರ್ತಾರ ಅಂತ ಕಲ್ಪನೆ ಮಾಡಿಕೊಳ್ಳುತ್ತಾನಲ್ಲ. ವ್ಯವಹಾರದಲ್ಲಿ ಹಾಗೇನು ಅನಿಸ್ತಾ ಇದೆ. ಆದರೆ ಅನುಭವದಿಂದ ನೋಡಿದರೆ ನಿದ್ರೆಯಲ್ಲಿ ನಾನನ್ನುವುದಾಗಲಿ, ನೀನು ಅನ್ನುವುದಾಗಲಿ, ಅವನು ಅನ್ನುವುದಾಗಲಿ, ಅದು ಅನ್ನುವುದಾಗಲಿ, ಇದು ಅನ್ನುವುದಾಗಲಿ ಇರುತ್ತಿದೆಯೇ? ಎಲ್ಲ. ಎಚ್ಚರವು ಇಲ್ಲದಿರುವಾಗ ನಾನು ನೀನು ಅದು ಇದು ಅಂತ ಉಳಿದುಕೊಳ್ಳುತ್ತಿದೆಯೇ? ಎಲ್ಲ. ಮತ್ತೆ ಹೀಗಿರುವಾಗ ನಿದ್ರೆಯಲ್ಲಿ ನಾನು ನೀನು ಅದು ಇದು ಅನ್ನೋದು ಎಲ್ಲಿ ಇರ್ತೈತಿ? ಇರುವುದು. ಆದ್ದರಿಂದಲೇ ಅನುಭವಕ್ಕನುಸರಿಸಿ ನೋಡಿ ನಿರ್ಣಯ ಮಾಡಿಕೊಳ್ಳಬೇಕು. ಬರೀ ವ್ಯವಹಾರದ ದೃಷ್ಟಿಯಿಂದ ನೋಡೋದಕ್ಕಾದ್ರೆ ತತ್ವ ಅದಕ್ಕೆ ಬೇಕಾಗಿದೆ. ತತ್ವ ಎಲ್ಲಿ ಗೊತ್ತಾಗುತ್ತಿದೆ?
ವ್ಯವಹಾರದವರು ಯಾತ್ರ ಕನಸು ನಿದ್ರೆ ಹೊಂದುತ್ತಲೇ ಅದರಲ್ಲಿ ಅವ್ರಿಗೇನು ಕೊರತೆ ಇದೆ ವ್ಯವಹಾರಕ್ಕೆ ಮಾಡುತ್ತಲೇ ಅದ. ಈಗ ಬೇಕಾಗಿರುವುದು ನಮ್ಮ ಆತ್ಮ ಸ್ವರೂಪವನ್ನು ಇರುವಂತೆ ತಿಳಿಯಬೇಕು. ಈ ಪ್ರಪಂಚದ ತತ್ವವೇನು, ಈ ಜೀವತ್ವದ ತತ್ವವೇನು, ಸಂಸಾರದ ತತ್ವ ಯಾವುದು ಅಂತ ಸಂಶೋಧನೆ ಮಾಡಿ ತೋರಿಸುವುದಕ್ಕೆ ಹೊರಟು. ಆದ್ದರಿಂದಲೇ ಈಗ ತಾತ್ವಿಕ ದೃಷ್ಟಿಯಿಂದ ಇದನ್ನು ನೋಡಿದರೆ ನಾನು ನೀನು ಅದು ಇದು ಇಂಥ ಸುದ್ದಿ ಇರುವುದಕ್ಕೆ ಅವಕಾಶವಿಲ್ಲ. ನಾನು ಇನ್ನೊಬ್ಬಾದರೆ ಮುದ ಕಣ್ಣಿನಿಂದ ನೋಡಿದಾಗ ನಿದ್ರೆಯಲ್ಲಿ ಎಲ್ಲಿ ನೀನೆಲ್ಲಿ ಎಚ್ಚತ್ತ ಮೇಲೆ ಅದೇ ಪ್ರಪಂಚವನ್ನು ಕಾಣುತ್ತೇವಲ್ಲ ಎಂದು ಯಾರಾದರೂ ಶಂಕಿಸಬಹುದು. ನಿದ್ರೆಯಿಂದದ್ದು ನಮ್ಮ ಹೊರಗೆ ಒಂದು ಪ್ರಪಂಚವನ್ನು ನಾವು ಕಾಣುವಾಗ ನಾವು ಎಚ್ಚರವಾಗಿದ್ದೇವೆಯೋ ಕನಸು ಕಾಣುತ್ತಿದ್ದೇವೆ ಎಂಬುದನ್ನು ಹೇಗೆ ಗೊತ್ತುಪಡಿಸುವುದು? ಈಗ ಎಚ್ಚರ ಕನಸು ಹಿಂದೆ ಎರಡೂ ಒಂದೇ ತರದ ಅವಸ್ಥೆಗಳು. ಅದು ಇರುವಾಗ ಅದು ಎಚ್ಚರ, ಇದು ಇರುವಾಗ ಇದು ಎಚ್ಚರ ಅಂತ ಹೇಳಿಕೊಂಡು ಬಂದಿದೆಯಲ್ಲ. ನಿದ್ರೆ ಮುಗೀತು, ಆವಾಗ ಎಚ್ಚರದ ಪ್ರಪಂಚ ತೋರ್ತೈತಿ ಅಂತ ಹೇಳ್ತಾ ಇದ್ದಾರಲ್ಲ. ಯಾವುದದು ಎಚ್ಚರದ ಪ್ರಪಂಚ? ಹೇಗೆ ನಿರ್ಣಯ ಮಾಡ್ತಾ ಇದ್ದೀರಿ? ನಿರ್ಣಯ ಮಾಡುವುದಕ್ಕೆ ಒಂದು ಹೆಗ್ಗುರುತು ಬೇಕೋ ಇಲ್ವೇ? ಯಾವುದೈತಿ ಹೆಗ್ಗುರುತು? ಇದು ಇರುವಾಗ ಇದು ಎಚ್ಚರ, ಎಚ್ಚರ ಪ್ರಪಂಚ ಅಂತ ತೋರಿಸ್ತೈತಿ. ಅದು ಇರುವಾಗ ಅದು ಎಚ್ಚರ, ಎಚ್ಚರದ ಪ್ರಪಂಚ ಅಂತ ತೋರಿಸ್ತೈತಿ. ಹೀಗಿರುವಾಗ ಯಾವುದು ಎಚ್ಚರ, ಯಾವ ಪ್ರಪಂಚ? ಅದು ಎಚ್ಚರದ ಪ್ರಪಂಚ. ಹೀಗೆ ನಿರ್ಣಯ ಮಾಡಿ ತೋರಿಸಿಕೊಡುವುದಕ್ಕೆ ಯಾವ ಬೆಂಬಲವೂ ಇಲ್ಲದಿರುವಾಗ ಅದೇ ಪ್ರಪಂಚ ಅಂತ ಹೇಳೋ ಮಾತು ಹೇಗೆ ಹೊಂದುತ್ತಿದೆ? ನಿನ್ನೆ ಇದ್ದ ಪ್ರಪಂಚವೇ ಇವತ್ತು ಇರುತ್ತಿದೆ ಅಂತ ಕಲ್ಪನೆ ಮಾಡಿಕೊಂಡಿದ್ದಾನೆ. ನಿನ್ನೆ ಇದ್ದ ಪ್ರಪಂಚವೇ ಇವತ್ತಿರುತ್ತಿದೆ ಅನ್ನುವಾಗ ನಿನ್ನೆ ಅನ್ನೋದು ಯಾಚರ, ಇವತ್ತು ಅನ್ನೋದು ಯಾಚರ. ಇದು ಹೇಗೆ